ಈಗ ಕಾಣಿಸ್ತಾ ಇದೆಯಾ? ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಹೌರಿ ಮೇಡಮ್. ಸೊ ನಾವು ನಿನ್ನೆ ಕ್ಲಾಸಲ್ಲಿ ಅಭ್ಯಾಸ ಮಾಡಿದ್ದು ಜೀವಿಗಳು ಸಂತಾನೋತ್ಪತ್ತಿಯನ್ನ ಮಾಡೋದ್ರದ್ದು ಉದ್ದೇಶ ಏನು, ಯಾಕೆ ಸಂತಾನೋತ್ಪತ್ತಿಯನ್ನ ಮಾಡಬೇಕು ಅನ್ನೋದನ್ನ ನಾವು ನೋಡಿದ್ವಿ ಅಲ್ವಾ? ಸೊ ಯಾವುದೇ ಒಂದು ಜೀವಿ ತನ್ನ ಅಸ್ತಿತ್ವವನ್ನ ಗುರುತಿಸೋದಿಕ್ಕೆ ಹಾಗೆ ಅದರ ಸಂತತಿಯನ್ನ ಮುಂದುವರಿಸೋ ದೃಷ್ಟಿಯಲ್ಲಿ ಸಂತಾನೋತ್ಪತ್ತಿ ಒಂದು ಅತ್ಯವಶ್ಯಕ ಕ್ರಿಯೆ ಆಗಿದೆ. ಪ್ರತಿಯೊಂದು ಜೀವಿಯಲ್ಲೂ ಇದೊಂದು ಅತ್ಯವಶ್ಯಕ ಕ್ರಿಯೆ ಆಗಿದೆ. ಮೇಡಮ್ ಕಾಣತಿಲ್ರಿ. ಏನಾಯ್ತು? ಸ್ಲೈಡ್ಸ್ ಕಾಣತಿಲ್ರಿ. ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ಮಾಡುತ್ತವೆ ಅಂತ ಬರ್ತಾ ಇದೆ, ಹೌದಾ? ಆ ಸ್ಲೈಡ್ ಕಾಣಿಸ್ತಾ ಇದೆಯಾ? ಅಷ್ಟೇ, ಮುಂದೇನು ಹೋಗಿಲ್ಲ, ಅಲ್ಲೇ ಇದೆ. ಆಯ್ತಾ? ಸೊ ಜೀವಿಗಳಲ್ಲಿ ನಾವು ಎರಡು ಬಗೆಯ ಸಂತಾನೋತ್ಪತ್ತಿ ಪ್ರಕ್ರಿಯೆಯನ್ನ ನೋಡಬಹುದು. ಅದನ್ನ ಅಲೈಂಗಿಕ ಮತ್ತೆ ಲೈಂಗಿಕ ಸಂತಾನೋತ್ಪತ್ತಿ ಅಂತ ಎರಡು ವಿಧವನ್ನ ನಾವು ನೋಡಬಹುದು. ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಒಂದೇ ಒಂದು ಪೋಷಕ ಜೀವಿಯಿಂದ ಸಂತಾನೋತ್ಪತ್ತಿ ಉಂಟಾಗ್ತಾ ಇದ್ರೆ ಅದನ್ನ ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರಿತೀವಿ. ಅದಕ್ಕೆ ನಾವು ಹಲವಾರು ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಮತ್ತೆ ಕೆಲವೊಂದಿಷ್ಟು ವಿಧಗಳಿದೆ. ಅದರಲ್ಲಿ ನಾವು ಒಂದೆರಡು ವಿಧವನ್ನ ನಿನ್ನೆ ಕ್ಲಾಸಲ್ಲಿ ಅಭ್ಯಾಸ ಮಾಡಿದ್ವಿ. ವಿದಳನ ಅಂತ ಅಭ್ಯಾಸ ಮಾಡಿದ್ವಿ, ನಂತರದಲ್ಲಿ ಮೊಗ್ಗುವಿಕೆಯನ್ನ ಅಭ್ಯಾಸ ಮಾಡಿದ್ವಿ. ವಿದಳನದಲ್ಲೇನೆ ದ್ವಿವಿದಳನ, ಬಹುವಿದಳನ ಅಂದ್ರೆ ಎಲ್ಲ ಏನು ಅನ್ನೋದನ್ನ ಕಲ್ತಿದೀವಿ. ಅದೇ ರೀತಿ ಇನ್ನೊಂದು ವಿಧ ಅಂತ ಅಂದ್ರೆ ಸಂತಾನೋತ್ಪತ್ತಿಯ ಇನ್ನೊಂದು ವಿಧ ಅಂತ ಅಂದ್ರೆ ಅದು ಲೈಂಗಿಕ ಸಂತಾನೋತ್ಪತ್ತಿ. ಅದು ಯಾವುದ್ರಲ್ಲೆಲ್ಲ ಲೈಂಗಿಕ ಸಂತಾನೋತ್ಪತ್ತಿ ಆಗತ್ತೆ ಅನ್ನೋದನ್ನ ಮತ್ತೆ ಅಲೈಂಗಿಕದ ಇನ್ನು ಕೆಲವೊಂದಿಷ್ಟು ವಿಧಗಳನ್ನ ನಾವು ಇವತ್ತಿನ ಕ್ಲಾಸಲ್ಲಿ ಅಭ್ಯಾಸ ಮಾಡ್ತಾ ಹೋಗೋಣ. ಸೊ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ನಾವು ವಿದಳನ, ತುಂಡರಿಕೆ, ಪುನರುತ್ಪಾದನೆ, ಮೊಗ್ಗುವಿಕೆ, ಕಾಯಜ ಸಂತಾನೋತ್ಪತ್ತಿ ಮತ್ತೆ ಬೀಜಕಗಳ ಉತ್ಪಾದನೆ, ಇವಿಷ್ಟು ವಿಧಗಳನ್ನ ನಾವು ನೋಡಬಹುದು. ಇದೆಲ್ಲದರಲ್ಲೂ ಒಂದೇ ಒಂದು ಪೋಷಕ ಜೀವಿ ಇರುತ್ತೆ, ಅದರ ಮೂಲಕನೇ ಸಂತಾನೋತ್ಪತ್ತಿ ಅಥವಾ ಅದರ ಒಂದು ಏನು ವಿಭಜನೆ, ಜೀವಕೋಶಗಳ ವಿಭಜನೆಯಿಂದಾಗಿ ಹೊಸ ಜೀವಿಯ ಸೃಷ್ಟಿ ಆಗ್ತಾ ಇರುತ್ತೆ. ಆದ್ರೆ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸ್ಬೇಕಿರೋದು, ಇಲ್ಲಿರೋದು ಒಂದೇ ಒಂದು ಪೋಷಕ ಜೀವಿ ಅನ್ನೋದನ್ನ ನಾವು ಗಮನಿಸ್ಕೋಬೇಕು. ಸೊ ಅದರಲ್ಲಿ ವಿದಳನವನ್ನ ನಾವು ಅಭ್ಯಾಸ ಮಾಡ್ತಾ, ಏನು ವಿದಳನ ಅಂತ ಅಂದ್ರೆ ಪೋಷಕ ಜೀವಿಯಲ್ಲಿರುವ ಜೀವಕೋಶ ವಿಭಜನೆಯನ್ನ ಹೊಂದಿ ಹೊಸ ಜೀವಿ ಉಂಟಾದ್ರೆ ಅದನ್ನ ವಿದಳನ ಅಂತ ಕರಿತೀವಿ. ಅದರಲ್ಲಿ ಮುಖ್ಯವಾಗಿ ನಾವು ನೋಡೋದು ಅಮೀಬಾದಲ್ಲಿ ಯಾವ ರೀತಿಯಾಗಿ ದ್ವಿವಿದಳನ ಆಗ್ತಾ ಇದೆ ಅನ್ನೋದನ್ನ. ಒಂದೇ ಒಂದು ಅಮೀಬಾ ಇರುತ್ತೆ, ಅದೇ ಸಮವಾಗಿ ಎರಡು ಭಾಗವಾಗಿ ಅದು ವಿಭಜನೆಯನ್ನು ಹೊಂದೋ ಮೂಲಕ ಎರಡು ಹೊಸ ಜೀವಿಗಳನ್ನ ಉಂಟು ಮಾಡುತ್ತೆ. ಸೊ ಅಮೀಬಾದಲ್ಲಿ ಈ ರೀತಿಯಾಗಿ ಆದ್ರೆ, ಇನ್ನು ಲಿಶ್ಮಿನಿಯಾದಂತಹ ಜೀವಿಗಳಲ್ಲಿ ಏನಾಗುತ್ತೆ, ಈ ರೀತಿಯಾದಂತಹ ಒಂದು ಚಾವಟಿ ರೀತಿಯ ರಚನೆ ಇರುತ್ತೆ. ಅಲ್ಲಿಂದ ನೆಕ್ಸ್ಟ್ ಏನಾಗತ್ತೆ, ಅವು ವಿಭಜನೆಯನ್ನ ಹೊಂದಿ ದ್ವಿವಿಭಜನೆಯನ್ನ ಹೊಂದಿ ಅಥವಾ ದ್ವಿವಿದಳನವನ್ನ ಹೊಂದೋ ಮೂಲಕ ಎರಡು ಚಾವಟಿ ರೀತಿಯ ರಚನೆಯು ಸಹ ಸಿಗತ್ತೆ, ಹಾಗೆ ಎರಡು ಜೀವಕೋಶಗಳು ಸಹ ಉಂಟಾಗತ್ತೆ. ಒಂದು ಜೀವಕೋಶದಿಂದ ಎರಡು ಜೀವಕೋಶ ಆಯ್ತು, ಸೊ ಎರಡು ಸಪ್ರೇಟ್ ಆಗಿ ಆಮೇಲೆ ಎರಡು ಜೀವಿಗಳು ಹುಟ್ಕೊಳ್ಳತ್ತೆ. ಈ ರೀತಿಯಾಗಿ ದ್ವಿವಿದಳನ ಆಗ್ತಾ ಇದ್ರೆ, ಇನ್ನು ಪ್ಲಾಸ್ಮೋಡಿಯಂ ನಂತಹ ಒಂದು ಜೀವಿಗಳಲ್ಲಿ ಒಂದು ಜೀವಕೋಶ ಬಹುಕೋಶೀಯವಾಗಿ ವಿಭಜನೆ ಹೊಂದುತ್ತೆ. ಇದರಲ್ಲಿ ಒಂದೇ ಜೀವಕೋಶ, ಆದ್ರೆ ಉಂಟಾಗುವಂತಹ ಮರಿ ಜೀವಕೋಶಗಳು ಹಲವಾರು ಅಲ್ವಾ? ಇದ್ರಲ್ಲೆಲ್ಲ ಏನಾಗ್ತಾ ಇತ್ತು, ಒಂದು ಜೀವಕೋಶ ಒಂದು ತಾಯಿ ಕೋಶ ಅಂತ ತಗೊಂಡ್ರೆ ಅದು ಎರಡು ಮರಿಕೋಶವಾಗಿ ವಿಭಜನೆಯನ್ನ ಹೊಂದ್ತಾ ಇತ್ತು, ಹೌದಾ? ಎರಡು ಮರಿಕೋಶಗಳಾಗಿ. ಆದ್ರೆ ಇಲ್ಲೇನಾಗತ್ತೆ, ಒಂದು ತಾಯಿ ಕೋಶ ಅನೇಕ ಅಂದ್ರೆ ಎರಡಕ್ಕಿಂತನೂ ಹೆಚ್ಚು ಮರಿಕೋಶಗಳಾಗಿ ಏನಾಗತ್ತೆ, ಇದು ಸಹ ಮರಿಕೋಶ ಆಗಿರತ್ತೆ. ಈ ರೀತಿಯಾಗಿ ವಿಭಜನೆಯನ್ನ ಹೊಂದೋದನ್ನ ನಾವು ಬಹುವಿದಳನ ಅಂತ ಕರಿತೀವಿ. ಇದೆಲ್ಲದು ಮರಿಕೋಶಗಳು, ಅಂದ್ರೆ ಒಂದು ತಾಯಿಯಿಂದ ಎಷ್ಟು ಹೊಸ ಜೀವಿಗಳ ಸೃಷ್ಟಿಯಾಗಿದೆ ಅಲ್ವಾ? ಸೊ ಈ ತರಹದ ರಚನೆಯನ್ನ ನಾವೇನಂತ ಹೇಳ್ತೀವಿ, ಅಥವಾ ಈ ರೀತಿಯ ಸಂತಾನೋತ್ಪತ್ತಿಯನ್ನ ಬಹುವಿದಳನ ಅಂತ ಕರಿತೀವಿ.
ಸೊ ಇದ್ರಲ್ಲೆಲ್ಲ ಒಂದೇ ಒಂದು ಪೋಷಕ ಜೀವಕೋಶ ಒಂದೇ ಇರೋದನ್ನ ನಾವು ಗಮನಿಸಬಹುದು. ಇನ್ನು ಮೊಗ್ಗುವಿಕೆಯಲ್ಲಿ ಏನಾಗ್ತಾ ಇತ್ತು, ಮೊಗ್ಗುವಿಕೆಯಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಒಂದು ಜೀವಕೋಶ ಇರುತ್ತೆ, ಅದರಲ್ಲಿನ ಒಂದು ಭಾಗ ಹೊರ ಚಾಚ್ಕೊಂಡು ಅಂದ್ರೆ ಪಿತ್ರಜೀವಿಗಳಲ್ಲಿ ಬಾಹ್ಯ ವೃದ್ಧಿಯಾಗಿ, ನಮ್ಗಿಲ್ಲಿ ಒಂದು ಚಿತ್ರವನ್ನ ಗಮನಿಸ್ತಾ ಹೋದ್ರೆ ಗೊತ್ತಾಗತ್ತೆ ಅಲ್ವಾ, ಒಂದು ಬಾಹ್ಯ ವೃದ್ಧಿ ಆಗ್ತಾ ಇದೆ ಅಂದ್ರೆ ಬೆಳವಣಿಗೆ, ಹೊರ ಚಾಚ್ಕೊಂಡ ರೀತಿಯಲ್ಲಿ ಬೆಳವಣಿಗೆ ಉಂಟಾಗಿ ಅದು ಕಡೆಗೆ ನಿಧಾನವಾಗಿ ಬೆಳವಣಿಗೆ ಹೊಂದುತ್ತಾ ನಂತರದಲ್ಲಿ ಅದು ಪೂರ್ತಿಯಾಗಿ ಬೆಳವಣಿಗೆ ಹೊಂದಿದ ಮೇಲೆ ಅದು ಪಿತೃಜೀವಕೋಶದಿಂದ ಅಥವಾ ಪಿತೃಜೀವದಿಂದ ಪೂರ್ತಿಯಾಗಿ ಬೇರ್ಪಟ್ಟು ಸ್ವತಂತ್ರವಾಗಿ ಬೆಳ್ಕೊಂಡು ಹೋಗುತ್ತೆ. ಈ ರೀತಿಯ ರಚನೆಯನ್ನ ಈ ರೀತಿಯ ಸಂತಾನೋತ್ಪತ್ತಿಯನ್ನ ನಾವು ಮೊಗ್ಗುವಿಕೆ ಅಂತ ಕರಿತೀವಿ. ಇದನ್ನ ನಾವು ಎಲ್ಲಿ ನೋಡಬಹುದು ಅಂತ ಅಂದ್ರೆ ಈ ಹೈಡ್ರಾದಂತಹ ಒಂದು ಜೀವಿಗಳಲ್ಲಿ ಈ ರೀತಿಯ ಒಂದು ಮೊಗ್ಗುವಿಕೆಯಿಂದ ಸಂತಾನೋತ್ಪತ್ತಿ ಉಂಟಾಗೋದನ್ನ ನಾವು ನೋಡಬಹುದು. ಇನ್ನು ನೆಕ್ಸ್ಟ್ ವಿಧ ಅಂತ ಅಂದ್ರೆ ಅದು ತುಂಡರಿಕೆ. ತುಂಡರಿಕೆ ಅಂತ ಅಂದ್ರೆ ಏನು, ಇದೆಯಲ್ಲಿ ಉಂಟಾಗತ್ತೆ ಅಂತ ಅಂದ್ರೆ ನಾಸ್ಟಾಕ್, ಅನಬೆನಾ, ಸ್ಪೈರೋಗೈರಾ ಈ ರೀತಿಯ ಬಹುಕೋಶೀಯ ಜೀವಿಗಳಲ್ಲಿ, ಇವುಗಳಲ್ಲಿ 2 ಅಥವಾ ಅದಕ್ಕಿಂತ ಹೆಚ್ಚು ಜೀವಕೋಶಗಳನ್ನ ಹೊಂದಿರುತ್ತೆ, ಏಕಕೋಶೀಯ ಅಲ್ಲ ಇದು ಯಾವುದು. ಸೊ ಈ ತರಹದ ಬಹುಕೋಶೀಯ ಜೀವಿಗಳಲ್ಲಿ ಏನಾಗುತ್ತೆ, ಮುಖ್ಯವಾಗಿ ಇವೆಲ್ಲವೂ ಶೈವಲಗಳ ಜಾತಿಗೆ ಸೇರಿದಂತಹ ಜೀವಿಗಳು. ಇವುಗಳಲ್ಲಿ ಏನಾಗುತ್ತೆ, ಇವುಗಳ ದೇಹ ರಚನೆಯೇ ಒಂದು ಎಳೆಯ ರೀತಿ ರಚನೆ ಇದೆ, ಹೌದಾ, ಅಂದ್ರೆ ದಾರದ ರೀತಿ ರಚನೆ ಇರುತ್ತೆ, ಎಳೆ ರೀತಿ ರಚನೆ ಇರುತ್ತೆ. ಆ ರಚನೆಗಳು ನೀವಿಲ್ಲಿ ನೋಡ್ತಾ ಇರಬಹುದು, ಇಲ್ಲಿ 2 ಹೀಗೆ ತಂತಿ ತರ ಕಾಣಿಸ್ತಾ ಇದೆ, ಅದ್ರ ಮಧ್ಯದಲ್ಲಿ ಮತ್ತೆ ಈ ತರ ಎಳೆಗಳು ಕಾಣಿಸ್ತಾ ಇದೆ, ಹೌದಾ. ಸೊ ಈ ಎಳೆಗಳೇನೆ ಬೇರ್ಪಟ್ಟು ಅಂದ್ರೆ ಇದು ಸಪರೇಟ್ ಆಗತ್ತೆ ಒಂದಿಷ್ಟು ದೊಡ್ಡ ಪಾರ್ಟ್ ಆಗಿ, ಮತ್ತೆ ಇಲ್ಲಿರೋದು ಹೀಗೆ ಸಪರೇಟ್ ಆಗಿ ಈ ತರ ಪಾರ್ಟ್ ಆಯ್ತು, ಮತ್ತೆ ಇದು ಸಪರೇಟ್ ಆಗಿ ಹೀಗೆ ಒಂದೊಂದು ತುಂಡು ಆಗ್ತಾ ಹೋಗೋ ಮೂಲಕ ಅಂದ್ರೆ ಎಳೆಯಂತಹ ರಚನೆಯನ್ನ, ಸರಳ ರಚನೆಯನ್ನ ಹೊಂದಿದ್ದು ಆ ರಚನೆಗಳೇ ತುಂಡಾಗಿ ಒಂದೊಂದು ತುಂಡು ಕೂಡ ಹೊಸದೊಂದು ಜೀವವಾಗಿ ಅಭಿವೃದ್ಧಿಯನ್ನ ಹೊಂದುತ್ತಾ ಹೋಗುತ್ತೆ. ಅಂದ್ರೆ ಇಲ್ಲಿ ಉಂಟಾದಂತಹ ತುಂಡು, ನೀವು ಈ ಒಂದು ಇಮೇಜ್ ಅನ್ನ ಗಮನಿಸ್ತಾ ಹೋಗಿ, ಇಲ್ಲಿ ಈ ರೀತಿ ಪೈಪ್ ತರ ರಚನೆ ಇದೆ, ಹೌದಾ, ಒಂದು ಎಳೆಯ ರೀತಿಯ ರಚನೆ ಇದೆ. ಅದರನ್ನ ಚಿಕ್ಕ ತುಂಡಾಗಿ ಕತ್ತರಿಸಿದಾಗ ನಮ್ಗೆ ಈ ರೀತಿ ಸಿಗ್ತಾ ಹೋಗುತ್ತೆ. ಪೈಪ್ ಅನ್ನ 3 ಅಥವಾ 4 ಪೀಸ್ ಮಾಡಿದ್ರೆ ಯಾವ ರೀತಿ ಕಾಣುತ್ತೆ ನೋಡಿ, ಅದನ್ನ ಕಲ್ಪನೆ ಮಾಡ್ಕೊಳ್ಳಿ. ಅದೇ ರೀತಿ ರಚನೆಯನ್ನ ಇವುಗಳು ಹೊಂದಿರುತ್ತೆ, ಅಂದ್ರೆ ಉದ್ದವಾದಂತಹ ಎಳೆಯ ರೀತಿ ರಚನೆ ಇರುತ್ತೆ. ಅದನ್ನ ಚಿಕ್ಕ ತುಂಡುಗಳಾಗಿ ಮಾಡಿದ ನಂತರ ಮಾಡೋದಿಲ್ಲ, ಅವುಗಳು ಮಾಡ್ಕೊಳ್ಳುತ್ತೆ. ಆ ರೀತಿ ತುಂಡಾದ ನಂತರ ಆ ಪ್ರತಿಯೊಂದು ತುಂಡು ಸಹ ತನ್ನದೇ ಒಂದು ಅದು ಸಪರೇಟ್ ಆಗೋ ಮೂಲಕ ಅದು ಅಭಿವೃದ್ಧಿಯನ್ನ ಹೊಂದುತ್ತಾ ಹೋಗುತ್ತೆ. ನಂತರದಲ್ಲಿ ಇಲ್ಲಿ ನೋಡಿ, ಈ ತುಂಡುಗಳನ್ನ ನೀವು ಗಮನಿಸಿದ್ರೆ ಇದು ಈ ರೀತಿ ದೊಡ್ಡ ತುಂಡಾಗಿ ಮತ್ತೆ ಅದು ಇನ್ನೊಂದು ಹೊಸ ಜೀವವಾಗಿ ರಚನೆ ಆಗ್ತಾ ಹೋಗುತ್ತೆ. ಸೊ ಈ ರೀತಿಯ ಒಂದು ತುಂಡರಿಕೆಯಿಂದ ಸಂತಾನೋತ್ಪತ್ತಿಯನ್ನ ನಾವು ನಾಸ್ಟಾಕ್, ಅನಬೆನಾ ಅಥವಾ ಸ್ಪೈರೋಗೈರಾದಂತಹ ಬಹುಕೋಶೀಯ ಶೈವಲಗಳಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ಇದೆ. ಸೊ ಇಲ್ಲೇನಾಗತ್ತೆ, ತುಂಡಾಗಿ ಹೊಸ ಜೀವ ಉಂಟಾಗ್ತಾ ಇದೆ, ಹಾಗಾಗಿ ಇದನ್ನ ತುಂಡರಿಕೆ ಅಂತ ಕರೀತಾರೆ. ಆದ್ರೆ ಈ ರೀತಿಯ ಒಂದು ಕ್ರಿಯೆ ಅಂದ್ರೆ ಒಂದು ಜೀವಕೋಶ ತುಂಡಾಗಿ ಹೊಸ ಜೀವಕೋಶ ಉಂಟಾಗೋದು ಅಥವಾ ಒಂದು ಭಾಗ ತುಂಡಾಗಿ ಹೊಸ ಜೀವಿ ಸೃಷ್ಟಿ ಆಗೋದನ್ನ ನಾವು ಬಹುಕೋಶೀಯ ಜೀವಿಗಳಲ್ಲಿ ನೋಡೋದಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂತ ಅಂದ್ರೆ ಬಹುಕೋಶೀಯ ಜೀವಿಗಳಲ್ಲಿ ಏನಾಗಿರುತ್ತೆ, ಬೇರೆ ಈಗ ನಮ್ಮ ಮನುಷ್ಯರಂತಹ ಜೀವಿಗಳಲ್ಲಿ ನಮ್ಮಲ್ಲಿ ಒಂದೊಂದು ಕಾರ್ಯನಿರ್ವಹಣೆಗೆ ಒಂದೊಂದು ತರಹದ ಜೀವಕೋಶಗಳಿದೆ ಅಲ್ವಾ. ಈಗ ಸಾಗಾಣಿಕೆಗೆ ಅಂತ ಅಂದ್ರೆ ಒಂದು ರೀತಿಯ ಜೀವಕೋಶಗಳಿದೆ, ಪೋಷಣೆ ನಡೆಸೋದಕ್ಕೆ ಒಂದು ರೀತಿಯ ಜೀವಕೋಶಗಳಿರುತ್ತೆ, ಉಸಿರಾಟಕ್ಕೆ ಒಂದು ರೀತಿಯ ಜೀವಕೋಶಗಳಿರುತ್ತೆ. ಸೊ ಒಂದೊಂದು ಬಗೆಯ ಜೀವಕೋಶಗಳು ಒಂದೊಂದು ಕಾರ್ಯವನ್ನ ನಿರ್ವಹಿಸ್ತಾ ಇರುತ್ತೆ, ಅದಕ್ಕೆ ಅದರದೇ ಆದಂತಹ ಕೆಲಸ ಇರುತ್ತೆ. ಸೊ ಈಗ ನಮ್ದು ಒಂದು ಪಾರ್ಟ್ ಕಟ್ಟಾಯ್ತು ಅಂತ ಅಂದ್ರೆ ಆ ಪಾರ್ಟ್ ಬೆಳ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ? ಉದಾಹರಣೆಗೆ ನಮ್ ಕೈ ಕಟ್ಟಾಯ್ತಪ್ಪ, ಕೈ ಕಟ್ಟಾಗಿ ಹೊಸ ಒಂದು ಮನುಷ್ಯ ಹುಟ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಯಾಕೆ ಅಂತಂದ್ರೆ ಕೈಯಲ್ಲಿರೋ ಜೀವಕೋಶವೇ ಬೇರೆ, ಆಕ್ಚುಯಲ್ ಆಗಿ ಸಂತಾನೋತ್ಪತ್ತಿಯಲ್ಲಿ ಪಾಲ್ಗೊಳ್ಳೋ ಜೀವಕೋಶಗಳೇ ಬೇರೆ ಆಗಿರಬಹುದು ಅಲ್ವಾ. ಕೈಯಲ್ಲಿರೋ ಜೀವಕೋಶ ಹೊಸದೊಂದು ಜೀವಿ ಸೃಷ್ಟಿಗೆ
ಅಷ್ಟು ಶಕ್ತಿಯನ್ನ ಹೊಂದಿರೋದೇ ಇಲ್ಲ. ಹಾಗಾಗಿ ನಮ್ಮಂತಹ ಬಹುಕೋಶೀಯ ಜೀವಿಗಳಲ್ಲಿ ಈ ರೀತಿಯ ತುಂಡರಿಕೆಯನ್ನ ನಾವು ಗಮನಿಸೋದಿಕ್ಕೆ ಸಾಧ್ಯ ಇಲ್ಲ. ಇದು ಕೆಲವು ಜೀವಿಗಳಲ್ಲಿ ಈ ಬಗೆಯ ಒಂದು ಸಂತಾನೋತ್ಪತ್ತಿ ಪ್ರಕ್ರಿಯೆಯನ್ನ ನಾವು ನೋಡಬಹುದು. ಅದಕ್ಕೆ ಉದಾಹರಣೆ ಅಂತ ಅಂದ್ರೆ ನಾಸ್ಟಾಕ್ ಅಥವಾ ಸ್ಪೈರೋಗೈರಾ ಈ ರೀತಿಯ ಜೀವಕೋಶಗಳು. ಓಕೆ, ಸೊ ಇದು ತುಂಡರಿಕೆ ಆಯ್ತು. ಇದು ಸಹ ಅಲೈಂಗಿಕ ಸಂತಾನೋತ್ಪತ್ತಿಯ ಒಂದು ವಿಧ ಆಗಿದೆ. ಇದರಲ್ಲೂ ಒಂದೇ ಒಂದು ಜೀವಕೋಶ ತುಂಡಾಗಿ ಅನೇಕ ಮರಿ ಜೀವಕೋಶಗಳ ಉಂಟಾಗುವಿಕೆ ಆಗ್ತಾ ಇದೆ. ಇನ್ನು ನೆಕ್ಸ್ಟ್ ವಿಧ ಅಂತ ಅಂದ್ರೆ ಅದು ಪುನರುತ್ಪಾದನೆ. ಇದೆಲ್ಲದು ನಾವಿವಾಗ ಅಭ್ಯಾಸ ಮಾಡ್ತಾ ಇರೋದೇನಿದೆ ಇವೆಲ್ಲವೂ ಸಹ ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧಗಳೇ ಆಗಿದೆ. ನಾವು ನಿನ್ನೆ ಏನ್ ವಿದಳನ ನೋಡಿದ್ವಿ, ಮೊಗ್ಗುವಿಕೆ ನೋಡಿದ್ವಿ ಅಲ್ವಾ, ಈಗ ತುಂಡರಿಕೆ ಏನ್ ನೋಡ್ತಾ ಇದೀವಿ ಇದಿರಬಹುದು. ಇವೆಲ್ಲವೂ ಅಲೈಂಗಿಕ ಸಂತಾನೋತ್ಪತ್ತಿ. ಹಾಗಾಗಿ ಎಲ್ಲಾ ಕಡೆಯಲ್ಲೂ ಒಂದೇ ಒಂದು ಜೀವಕೋಶ, ಅದರಿಂದಾಗಿ ಹಲವಾರು ಮರಿ ಜೀವಕೋಶಗಳು ಉಂಟಾಗ್ತಾ ಇರೋದು, ಅಥವಾ ಒಂದು ಜೀವಿಯಿಂದ ಮರಿ ಜೀವಿಗಳ ಸೃಷ್ಟಿ ಉಂಟಾಗ್ತಾ ಇರೋದನ್ನ ನಾವು ನೋಡಬಹುದು. ಸೊ ಇನ್ನು ಪುನರುತ್ಪಾದನೆಯಲ್ಲಿ ಏನಾಗತ್ತೆ ಅಂತ ನೋಡೋಣ. ಪುನರ್ ಉತ್ಪಾದನೆ ಅಂದ್ರೆ ಒಂದು ಜೀವಿ ಪುನಃ ಇನ್ನೊಂದು ಜೀವಿಯಾಗಿ ಹುಟ್ಕೊಳ್ಳೋದು. ಹಾಗಿದ್ರೆ ಇಲ್ಲಿ ಏನಾಗ್ತಾ ಇರಬಹುದು? ಸೊ ಸಂಪೂರ್ಣ ವಿಭೇದೀಕರಣಗೊಂಡ ಜೀವಿಗಳಂತಹ ಎರೆಹುಳ, ಹೈಡ್ರಾ, ನಕ್ಷತ್ರ ಮೀನು, ಪ್ಲೆನೇರಿಯಾ ಈ ತರಹದ ಜೀವಿಗಳೇನಾಗತ್ತೆ, ಅವುಗಳ ದೇಹ ಪೂರ್ತಿಯಾಗಿ ತುಂಡಾಗಿ ವಿಭಜನೆಯನ್ನ ಹೊಂದಿದ ನಂತರ ಆ ತುಂಡು ಹೊಸ ಜೀವಿಯಾಗಿ ಅಭಿವೃದ್ಧಿ ಆಗತ್ತೆ. ಉದಾಹರಣೆಗೆ ಎರೆಹುಳ ಮಣ್ಣಿನಲ್ಲಿರತ್ತೆ ಅಲ್ವಾ. ನೀವು ನಿಮ್ಮಲ್ಲಿ ಸಾಕಷ್ಟು ಜನ ರೈತರ ಮಕ್ಕಳಾಗಿರ್ತೀರಾ, ಹೊಲದಲ್ಲಿ ಕೆಲಸ ಮಾಡ್ತಾ ಇರ್ತೀರಾ. ಹೊಲದಲ್ಲಿ ಕೆಲಸ ಮಾಡುವಾಗ ಎರೆಹುಳವನ್ನು ನೋಡಿರ್ತೀರಾ ಅಲ್ವಾ. ಎರೆಹುಳ ಹೇಗಿರತ್ತೆ? ಒಂದು ರೀತಿ ದಾರದ ರೀತಿಯ ರಚನೆಯನ್ನೇ ಹೊಂದಿರತ್ತೆ, ಅಂದ್ರೆ ಒಂದು ಪೈಪ್ ತರದ ರಚನೆಯನ್ನೇ ಹೊಂದಿರತ್ತೆ. ಅದನ್ನ ನಾವು ಏನೋ ಆಗಿ ಅದು ತುಂಡಾದ್ರೂ ಸಹ ಕಟ್ಟಾಗ್ಬಿಟ್ರೆ ಬೆಳವಣಿಗೆಯನ್ನ ಹೊಂದುತ್ತಾ ಹೋಗತ್ತೆ. ಅಂದ್ರೆ ಹೇಗೆ ಅರ್ಥ ಮಾಡ್ಕೊಳ್ಬಹುದು ಅಂದ್ರೆ, ನೀವು ಈ ಚಿತ್ರವನ್ನ ಗಮನಿಸಿ. ಇಲ್ಲಿ ಇದು ಪೂರ್ತಿಯಾಗಿ ಶುದ್ಧವಾಗಿರುವಂತಹ ಜೀವಿ. ಇದು ಯಾವಾಗ ಇದು ಹೀಗೆ ತುಂಡಾಯ್ತು, ಅಲ್ಲೇನಾಯ್ತು, ಸ್ವಲ್ಪ ದಿನ ಬಿಟ್ಟ ನಂತರ ಇಲ್ಲಿ ತಲೆ, ಇದು ಬಾಲ ಅಂತ ಅಂದ್ರೂ ಕೂಡ ಇದೇನಾಗತ್ತೆ, ಇದು ಒಂದು ಹೊಸ ಜೀವಿಯಾಗಿ ಉಂಟಾಯ್ತು. ಈ ಕೆಳಗಿನ ಭಾಗ ಸ್ವಲ್ಪ ದಿನ ಬಿಟ್ಟ ನಂತರ ಅದು ಬೆಳವಣಿಗೆಯನ್ನ ಹೊಂದಿರೋದನ್ನ ನಾವು ಗಮನಿಸಬಹುದು. ಅದೇ ರೀತಿಯಲ್ಲಿ ಮೇಲಿದ್ದಂತಹ ಭಾಗವು ಕೂಡ ಇನ್ನೊಂದು ಹೊಸ ಜೀವಿಯಾಗಿ ಅದು ಬೆಳವಣಿಗೆಯನ್ನ ಹೊಂದತ್ತೆ. ತುಂಡಾದ ಮಾತ್ರಕ್ಕೆ ಅದು ಸತ್ತೋಯ್ತು. ಈಗ ನಾವೆಲ್ಲ ನಮ್ದು ಏನಾದ್ರೂ ಹಿಂಗ್ ತುಂಬಾ ಇದಾದ್ರೆ ಆಕ್ಸಿಡೆಂಟ್ ಎಲ್ಲ ಕಟ್ಟಾಗಿ ಹೋದಾಗ ಸತ್ತು ಹೋಗ್ಬಿಡೋ ಚಾನ್ಸಸ್ ಇರತ್ತಲ್ವಾ. ಕಟ್ಟಾಯ್ತು ಅಂತ ಅಂದ್ರೆ, ತುಂಡಾಯ್ತು ಅಂತ ಅಂದ್ರೆ ಅವು ಎರಡು ಹೊಸ ಜೀವಿಗಳಾಗಿ ಮಾರ್ಪಾಟಾಗತ್ತೆ. ಅವು ತಂಪಾಡಿಗೆ ತಾವು ಬೆಳ್ಕೊಂಡು ಹೊಸ ಎರಡು ಜೀವಿಗಳಾಗಿ ಸೃಷ್ಟಿಯಾಗಿ ಅಭಿವೃದ್ಧಿಯನ್ನ ಹೊಂದುತ್ತಾ ಹೋಗುತ್ತೆ, ಸತ್ತು ಹೋಗ್ಬಿಡೋದಿಲ್ಲ ಅವು. ಆ ರೀತಿಯಾಗಿ ನಾವು ಇಲ್ಲಿ ಅಂದ್ರೆ ಒಂದು ಜೀವಿ ತನ್ನ ದೇಹದ ಭಾಗವನ್ನ ತುಂಡು ಮಾಡ್ಕೊಳ್ಳೋ ಮೂಲಕ ಎರಡು ಜೀವಿಗಳನ್ನ ಉಂಟು ಮಾಡ್ತಾ ಇರೋದ್ರಿಂದ ಇದನ್ನ ಪುನರುತ್ಪಾದನೆ ಅಂತ ಕರಿತೀವಿ. ಸೊ ಇಲ್ಲಿ ಉತ್ಪತ್ತಿಯಾಗುವಂತಹ ಅಸಂಖ್ಯ ಜೀವಕೋಶಗಳು ಬದಲಾವಣೆಗೆ ಒಳಗಾಗಿ, ಅಂದ್ರೆ ಇಲ್ಲಿಗ ಎಷ್ಟೋ ಜೀವಕೋಶಗಳಿದೆ, ಈ ಭಾಗದಲ್ಲಿ ಎಷ್ಟೋ ಜೀವಕೋಶಗಳಿದೆ, ಈ ಭಾಗದಲ್ಲೂ ಎಷ್ಟೋ ಜೀವಕೋಶಗಳಿದೆ ಅಲ್ವಾ. ಸೊ ಆ ಜೀವಕೋಶಗಳು ಏನಾಗತ್ತೆ ಅಂದ್ರೆ ಅವು ಹಲವಾರು ಬದಲಾವಣೆಗಳ ಮೂಲಕ, ಅಂದ್ರೆ ಈಗ ಒಂದ್ಸಲ ಅದ್ರ ಶರೀರ ತುಂಡಾಯ್ತು ತಕ್ಷಣ ಅದು ಏನೋ ಬದಲಾವಣೆ ಆಗೋಯ್ತು ಅಂತ ಹೇಳೋದಿಕ್ಕಾಗಲ್ಲ. ಸಮಯಕ್ಕೆ ತಕ್ಕ ಹಾಗೆ ಅದು ಬದಲಾವಣೆಯನ್ನ ಹೊಂದುತ್ತಾ ಹಲವಾರು ಬದಲಾವಣೆಗಳ ಒಳಗಾಗಿ ಅನೇಕ ಅಂಗಾಂಶಗಳ ರೀತಿಯಲ್ಲಿ ಅದು ಪರಿವರ್ತನೆಯನ್ನ ಹೊಂದುತ್ತೆ. ಅಂದ್ರೆ ಜೀವಕೋಶ ಏನಿದೆಯಲ್ಲ, ಆ ಜೀವಕೋಶಗಳು ಬದಲಾವಣೆ ಆಗಿ ಈಗ ಇಲ್ಲಿ ಕಟ್ಟಾದಾಗ ಈ ಭಾಗದಲ್ಲಿದ್ದಂತಹ ಜೀವಕೋಶಗಳು ಈ ಕಡೆ ಆಯ್ತು, ಈ ಕಡೆ ಇರುವಂತಹ ಜೀವಕೋಶಗಳು ಕೆಳಗಡೆ ಭಾಗಕ್ಕೆ ಬಂತು ಅಲ್ವಾ. ಸೊ ಅದೊಂದು ಹೊಸ ಜೀವ ಆಗ್ಬೇಕು ಅಂತ ಅಂದ್ರೆ ಅದಕ್ಕೆ ಅದರದೇ ಆದಂತಹ ಕಾರ್ಯನಿರ್ವಹಣೆಗೆ ಅಂಗಾಂಶಗಳ ಅಗತ್ಯತೆ ಇರುತ್ತೆ ಅಲ್ವಾ. ಉದಾಹರಣೆ ಕಾಲು ಅಥವಾ ಕಣ್ಣು, ಏನೋ ಒಂದು ಅಂಗಾಂಶದ ಅವಶ್ಯಕತೆ ಇರಬಹುದು. ಸೊ ಆ ಅಂಗಾಂಶ ಉಂಟಾಗೋದು ಹೇಗೆ? ಈ ಜೀವಕೋಶಗಳು ಬದಲಾವಣೆಗೆ ಒಳಗಾಗತ್ತೆ.
ಆ ಬದಲಾವಣೆಗೆ ಒಳಗಾಗಿ ಅಂಗಾಂಶಗಳ ರಚನೆ ಆಗುತ್ತೆ. ಜೀವಕೋಶಗಳೆಲ್ಲ ಸೇರ್ಕೊಂಡು ಅಂಗಾಂಶಗಳು ರಚನೆ ಆಗುತ್ತೆ. ಈ ಬದಲಾವಣೆಯನ್ನ ಒಂದು ಸಂಘಟಿತ ಅನುಕ್ರಮದಲ್ಲಿ ನಡೀತಾ ಇರತ್ತೆ. ಅಂದ್ರೆ ಒಂದು ರೀತಿಯ ಪ್ರಕ್ರಿಯೆಯನ್ನ ಇವೆಲ್ಲವೂ ಅನುಸರಿಸ್ತಾ ಇರತ್ತೆ. ಆ ಅನುಕ್ರಮ ಸಂಘಟಿತ ರಚನೆ ಏನಿದೆಯಲ್ಲ ಅದನ್ನ ಒಟ್ಟಾಗಿ ಅವೆಲ್ಲ ಅನುಕ್ರಮ ಸಂಘಟಿತ ಬದಲಾವಣೆಗಳನ್ನ ಒಟ್ಟಾಗಿ ನಾವೇನಂತ ಕರಿತೀವಿ? ಅಭಿವರ್ಧನೆ, ಡೆವಲಪ್ಮೆಂಟ್ ಅಂತ. ಅಂದ್ರೆ ಚಿಕ್ಕದಿದ್ದು ಅಭಿವೃದ್ಧಿಯಾಗಿ ಅಭಿವರ್ಧನೆಯನ್ನ ಹೊಂದತ್ತೆ. ಸೊ ಈ ರೀತಿಯ ಒಂದು ಸಂತಾನೋತ್ಪತ್ತಿಯನ್ನ ನಾವು ಪುನರುತ್ಪಾದನೆ ಅನ್ನೋ ಇದರಲ್ಲಿ ನಾವು ಅರ್ಥ ಮಾಡ್ಕೊಳ್ಬಹುದು. ಎಲ್ಲಿ ನೋಡೋದಕ್ಕೆ ಸಾಧ್ಯ ಇದೆ? ಇವಾಗ ಈ ನಕ್ಷತ್ರ ಮೀನು ಆದ್ರೂ ಇರ್ಬಹುದು. ಇದ್ರದ್ದು ಯಾವುದೋ ಈ ಒಂದು ಕಾಲು ತುಂಡಾಯ್ತು ಅಂತ ಅನ್ಕೊಳ್ಳಿ. ಇದು ತುಂಡಾಗಿದ್ದು ಇದು ಸಪರೇಟ್ ಆಗಿ ಆಗಿದ್ದು ನಿಧಾನಕ್ಕೆ ಇದು ಬೆಳೀತಾ ಬೆಳೀತಾ ಇನ್ನೊಂದು ಹೊಸ ಸ್ಟಾರ್ ಫಿಶ್ ಉಂಟಾಗತ್ತೆ. ಅದೇ ರೀತಿ ಇದು ಯಾವುದೋ ಭಾಗ ಕಟ್ಟಾಯ್ತು ಅಂತ ಅಂದ್ರೆ, ಇದಿಷ್ಟು ಕಟ್ಟಾಯ್ತು, 2 ಭಾಗ ಹೀಗೆ ತುಂಡಾಯ್ತು ಅಂತ ಅಂದ್ರೆ ನಿಧಾನಕ್ಕೆ ಅವು ಬೆಳೀತಾ ಹೊಸದೊಂದು ನಕ್ಷತ್ರ ಮೀನು ಉಂಟಾಗ್ತಾ ಇರತ್ತೆ. ಸೊ ಇವುಗಳಲ್ಲಿ ಇನ್ನೊಂದು ಮುಖ್ಯವಾದ ಗಮನಿಸಬೇಕಾಗಿರೋ ಅಂಶ ಏನು ಅಂತ ಅಂದ್ರೆ ಅಭಿವರ್ಧನೆ. ಏನಿದು ಅಭಿವರ್ಧನೆ ಅಂತ ಅಂದ್ರೆ ಜೀವಕೋಶಗಳು ಅನುಕ್ರಮದಲ್ಲಿ, ಸಂಘಟಿತ ಅನುಕ್ರಮದಲ್ಲಿ ಬದಲಾವಣೆಗೆ ಒಳಗಾಗಿ ಅಂಗಾಂಶಗಳಾಗೋದನ್ನ ನಾವು ಅಭಿವರ್ಧನೆ ಅಂತ ಕರಿತೀವಿ. ಸೊ ಇದು ಪುನರುತ್ಪಾದನೆಯ ಬಗ್ಗೆ ಆಗಿತ್ತು. ಇದು ಸಹ ಒಂದು ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧ ಆಗಿದೆ. ಇಲ್ಲೆಲ್ಲದರಲ್ಲೂ ನಾವು ಒಂದೇ ಒಂದು ಜೀವಿ ಅದರದ್ದೇ ಭಾಗ ತುಂಡಾಗಿ ಅಥವಾ ಅದರದ್ದೇ ಭಾಗ ವಿಭಜನೆಯನ್ನ ಹೊಂದಿ ನಮ್ಗೆ ಹೊಸ ಜೀವಿಗಳು ಉಂಟಾಗ್ತಾ ಇದೆ ಅಲ್ವಾ. ಇನ್ನೊಂದು ಜೀವಿಯ ಸಂಪರ್ಕಕ್ಕೆ ಬಂದು ಈ ರೀತಿಯ ಸಂತಾನೋತ್ಪತ್ತಿ ಆಗ್ತಾ ಇಲ್ಲ. ಸೊ ಇವೆಲ್ಲವೂ ಕೂಡ ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧಗಳೇ ಆಗಿದೆ. ಇನ್ನು ಕಾಯಜ ಸಂತಾನೋತ್ಪತ್ತಿ. ಕಾಯಜ ಸಂತಾನೋತ್ಪತ್ತಿ ಅಂದ್ರೆ ಏನಿರಬಹುದು? ಕಾಯಜ ಸಂತಾನೋತ್ಪತ್ತಿ ಅಂತ ಅಂದ್ರೆ ಸಸ್ಯದಲ್ಲಿ ನಾನೀಗ ಅಷ್ಟೇ ಹೇಳಿದೆ, ನೀವೆಲ್ಲರೂ ಸಾಮಾನ್ಯವಾಗಿ ಕಸಿ ಕಟ್ಟೋದು ಅಂತ ಮಾಡ್ತಾರೆ. ಈ ಚಿತ್ರದಲ್ಲಿ ನೀವು ಗಮನಿಸಿದ್ರೆ ಗೊತ್ತಾಗತ್ತೆ. ಕೆಳಗಡೆಯಿಂದ ಇರುವಂತಹ ಸಸ್ಯ ಬೇರೆ ಯಾವುದೋ ಒಂದು ಸಸ್ಯ ಆಗಿರತ್ತೆ. ಆದ್ರೆ ನಮಗೆ ಯಾವುದು ಬೇಕೋ ಆ ಒಂದು ಸಸ್ಯದ ತುಂಡನ್ನ ತಂದು ಹೀಗೆ ಕಟ್ಟುವ ಮೂಲಕ, ಅದ್ರ ಜೊತೆಗೆ ಸೇರಿಸೋ ಮೂಲಕ ನಾವೇನ್ ಮಾಡ್ತೀವಿ? ಹೊಸದೊಂದು ತಳಿಯನ್ನ ಸೃಷ್ಟಿ ಮಾಡ್ತೀವಿ ಅಲ್ವಾ. ಅದನ್ನ ಕಸಿ ಕಟ್ಟೋದು ಅಂತ ಹೇಳ್ತಾರೆ. ನೀವು ನಿಮ್ ಭಾಗದಲ್ಲಿ ಏನಂತ ಹೇಳ್ತೀರಾ ಗೊತ್ತಿಲ್ಲ ನನ್ಗೆ. ಬಟ್ ಈ ಚಿತ್ರವನ್ನ ಗಮನಿಸಿದ್ರೆ ಅಂತೂ ನಿಮಗ್ ಅರ್ಥ ಆಗಿರತ್ತೆ ಕಸಿ ಕಟ್ಟೋದು ಅಂದ್ರೆ ಏನು ಅಂತ. 2 ಸಸ್ಯಗಳನ್ನ ಒಂದು ನೆಲದಲ್ಲಿ ಊರಿರ್ತೀವಿ ಅಲ್ವಾ, ಅಂದ್ರೆ ಸ್ವಲ್ಪ ಮಟ್ಟಿಗೆ ಅದು ಬೆಳವಣಿಗೆ ಹೊಂದಿರತ್ತೆ. ಆ ಸಸ್ಯಕ್ಕೆ ಬೇರೆ ಒಂದು ಸಸ್ಯದ ಸೇರಿಸೋ ಮೂಲಕ ಹೊಸ ಒಂದು ಗಿಡವನ್ನ, ಈಗ ಆ ಭಾಗದಲ್ಲೆಲ್ಲ ಮಾವಿನ ಹಣ್ಣಿನ ಕಸಿ ಕಟ್ಟೋದು ತುಂಬಾ ಜಾಸ್ತಿಯಾಗಿ ನಾನ್ ನೋಡಿದೀನಿ. ನಿಮ್ ಕಡೆಗಳಲ್ಲೂ ಮಾಡ್ತಾ ಇರಬಹುದು ಅಲ್ವಾ. ಸೊ ಅಲ್ಲೇನಾಗ್ತಾ ಇರತ್ತೆ, ಆ ಸಸ್ಯ ಯಾವುದೋ ಜಾತಿದು, ಅದರ ಜಾತಿ ಗೊತ್ತಿಲ್ಲ ನಮ್ಗೆ, ಯಾವುದೇ ಇದ್ದೂನು ಅದು ಒಂದ್ ಸ್ವಲ್ಪ ಬೆಳವಣಿಗೆಯನ್ನ ಹೊಂದಿರತ್ತೆ. ಅದಕ್ಕೆ ನಮ್ಗೀಗ ಯಾವುದೋ ಒಂದು ಜಾತಿ ಬೇಕು ಅಂತ ಅಂದಾಗ ಅದನ್ನ ತಗೊಂಡು ಹೋಗಿ ಸೇರಿಸಿ ಕಟ್ಟಿ ಸ್ವಲ್ಪ ದಿನ ಬಿಟ್ಟ ಮೇಲೆ ಅವು 2 ಬೆರ್ತು ಹೊಸದೊಂದು ಸಸ್ಯ ಉಂಟಾಗ್ತಾ ಇರತ್ತೆ ಅಲ್ವಾ. ಸೊ ಈ ರೀತಿಯ ಕಸಿ ಕಟ್ಟುವಿಕೆಯನ್ನ ನಾವು ಕಾಯಜ ಸಂತಾನೋತ್ಪತ್ತಿ ಅಂತ ಕರಿತೀವಿ. ಅಂದ್ರೆ ಏನಾಗ್ತಾ ಇರತ್ತೆ ಇಲ್ಲಿ? ಸಸ್ಯದ ಬೇರು, ಕಾಂಡ ಅಥವಾ ಎಲೆಗಳಂತಹ ಭಾಗ ಅದೇ ಬೆಳವಣಿಗೆಯನ್ನ ಹೊಂದಿ ಹೊಸದೊಂದು ಸಸ್ಯ ಉಂಟಾಗೋದು. ಉದಾಹರಣೆಗೆ ಈಗ ನೀವು ಇಲ್ಲಿ ಚಿತ್ರದಲ್ಲಿ ಗಮನಿಸ್ತಾ ಇರಬಹುದು, ಬಾಳೆ ಮರವನ್ನ ನೀವು ನೋಡಿದ್ರೆ ಗೊತ್ತಾಗತ್ತೆ. ಈ ಬಾಳೆ ಮರದಲ್ಲಿ ಒಂದು ಬಾಳೆ ಕೊನೆಯ ತುದಿಯಲ್ಲಿ ಒಂದು ಮರೂನ್ ಕಲರಿನ ಇನ್ನೊಂದು ರಚನೆ ಉಂಟಾಗಿರುತ್ತೆ. ಸೊ ಅದು ಇನ್ನೊಂದು ಸಸ್ಯವನ್ನ ಬೆಳೆಯುವಂತೆ ಮಾಡತ್ತೆ. ಅಂದ್ರೆ ಇನ್ನೊಂದು ಬಾಳೆ ಸಸ್ಯನ ಬೆಳೆಸೋದಿಕ್ಕೆ ಸಹಾಯವನ್ನ ಮಾಡತ್ತೆ. ಅದೇ ರೀತಿ ಈ ಕಬ್ಬಿರಬಹುದು, ಇದು ಸಹ ಸಸ್ಯದ ಒಂದು ಭಾಗವೇ ಬೆಳವಣಿಗೆಯನ್ನ ಹೊಂದಿ ಈ ರೀತಿ ಹೊಸ ಸಸ್ಯ ಉಂಟಾಗ್ತಾ ಇರತ್ತೆ. ಹೌದಾ? ಹಾಗೇನೆ ಈ ಗುಲಾಬಿ ಗಿಡ ಎಲ್ಲ ಇರಬಹುದು, ಅದನ್ನೆಲ್ಲ ನಾವು ನಮಗ್ ಬೇಕಾದ ಕಲರ್ ಮಿಕ್ಸ್ ಮಾಡೋದಿಕ್ಕೆ, ಈಗ ಪಿಂಕ್ ಅಥವಾ ರೆಡ್ ಇದೆ, ಅದನ್ನ ವೈಟ್ ಜೊತೆಗೆ ಮಿಕ್ಸ್ ಮಾಡೋದಿಕ್ಕೆ ನಾವ್ ಈ ರೀತಿ ಅದನ್ನ ಕಟ್ ಮಾಡಿ ಎರಡನ್ನು ಮಿಕ್ಸ್ ಮಾಡಿ ಬೆಳೆಸೋ ಮೂಲಕ
ಇಲ್ಲಿ ಏನಾಗತ್ತೆ, ಸಸ್ಯದ ಒಂದು ಭಾಗದ ಜೊತೆ ಇನ್ನೊಂದು ಭಾಗ ಸೇರ್ಕೊಂಡು ಹೊಸದೊಂದು ಸಸ್ಯ ಉಂಟಾಗ್ತಾ ಇದೆ ಅಲ್ವಾ. ಅಂದ್ರೆ ಸಸ್ಯದ ಭಾಗವೇ ಬೆಳವಣಿಗೆಯನ್ನ ಹೊಂದೋ ಮೂಲಕ ಹೊಸದೊಂದು ಸಸ್ಯ ಉಂಟಾಗ್ತಾ ಇದೆ. ಸೊ ಈ ರೀತಿಯ ಒಂದು ಬೆಳವಣಿಗೆಯನ್ನ ಅಥವಾ ಈ ರೀತಿಯ ಸಂತಾನೋತ್ಪತ್ತಿಯನ್ನ ಕಾಯಜ ಸಂತಾನೋತ್ಪತ್ತಿ ಅಂತ ಕರಿತೀವಿ. ಇಲ್ಲಿ ನೀವು ಈ ಚಿತ್ರದಲ್ಲಿ ಗಮನಿಸ್ತಾ ಇರಬಹುದು, ಇದು ಒಂದು ಎಲೆ. ಈ ಎಲೆಯನ್ನ ನೀವು ನೋಡಿರ್ಲೂಬಹುದು. ಇದರಲ್ಲಿ ಏನಾಗತ್ತೆ, ಈ ಎಲೆಗಳ ತುದಿಗಳಲ್ಲಿ ಹೊಸ ಎಲೆ ಚಿಗುರು ಒಡೆದಿರತ್ತೆ. ಆಯ್ತಾ, ಸುಮಾರು ಈ ಪಾಪಸ್ ಕಳ್ಳಿ ಗಿಡ ಎಲ್ಲ ನೋಡಿದೀರಾ, ಆ ರೀತಿಯ ರಚನೆಯನ್ನ ನಾವಿಲ್ಲಿ ನೋಡಬಹುದು. ಸೊ ಎಲೆಗಳ ತುದಿಗಳಲ್ಲೇನೆ ಕುಳಿಗಳಲ್ಲಿ ಏನಾಗುತ್ತೆ, ಹೊಸ ಎಲೆಗಳು ಉಂಟಾಗ್ತಾ ಹೋಗುತ್ತೆ, ಬೆಳವಣಿಗೆಯನ್ನ ಹೊಂದುತ್ತಾ ಬರುತ್ತೆ. ನಾವ್ ಅದನ್ನ ಹೇಳಿ. ನಿಮ್ ಸೌಂಡೆ ಹೊಂಟಿಲ್ರಿ, ಅಟಕ್ರಿ ಕರೆಕ್ಟ್ ಹೊಂಟಿಲ್ರಿ ಮೇಡಮ್ ಸೌಂಡ್. ಕೇಳಿಸ್ತಾ ಇಲ್ವಾ? ಒಂದ್ ನಿಮಿಷ. ಕೇಳಿಸ್ತಾ ಇದೆಯಾ ಈಗ? ಹೋರಿ ಮೇಡಮ್. ಒಂದ್ ನಿಮಿಷ ಇರಿ. ಕೇಳಿಸ್ತಾ ಇದೆಯಾ? ಸೊ ಈ ಎಲೆಯ ರಚನೆಯ ಬಗ್ಗೆ ನಾನು ಹೇಳ್ತಾ ಇದ್ದೆ. ಇಲ್ಲಿ ಒಂದ್ ನಿಮಿಷ ಇರಿ. ಕೇಳಿಸ್ತಾ ಇದೆಯಾ ಈಗ? ಹಾ ರೀ ಮ್ಯಾಮ್. ಸೊ ಈ ರೀತಿಯ ಸಸ್ಯಗಳಲ್ಲಿ ಏನಾಗತ್ತೆ, ಕಾಂಡ ಅಥವಾ ಬೇರು ಅಥವಾ ಎಲೆ ಭಾಗದಲ್ಲಿ ಅವು ಬೆಳವಣಿಗೆಯನ್ನ ಹೊಂದೋ ಮೂಲಕ ಹೊಸ ಸಸ್ಯಗಳು ಉಂಟಾಗತ್ತೆ. ಉದಾಹರಣೆಗೆ ಈ ಎಲೆಯಲ್ಲಿ ಬ್ರಯೋಫಿಲಮ್ ಅಂತ ಕರೀತಾರೆ. ಈ ಎಲೆಯಲ್ಲಿ ಏನಾಗಿರುತ್ತೆ, ಅದರ ಕುಳಿಗಳಲ್ಲಿ ಇಲ್ಲಿ
ಈ ಎಲೆಯ ಇಲ್ಲಿ ತುದಿಯಲ್ಲಿ ಈ ರೀತಿಯ ಕುಳಿ ಕಾಣಿಸ್ತಾ ಇದೆ ಅಲ್ವಾ, ಅಂದ್ರೆ ಹೊಂಡದ ರೀತಿಯಲ್ಲಿ. ಸೊ ಅಲ್ಲಿ ಏನಾಗ್ತಾ ಇದೆ, ಈ ಭಾಗವನ್ನ ಗಮನಿಸಿ, ಇದು ಹೊಸ ಎಲೆಗಳು. ಸೊ ಈ ಒಂದು ಎಲೆಯ ತುದಿಯಲ್ಲಿನೇ ಹೊಸದೊಂದು ಎಲೆ ಉಂಟಾಗ್ತಾ ಇರೋದು. ಸೊ ಈ ಕುಳಿಗಳಲ್ಲಿ ಹೊಸ ಎಲೆಗಳ ರಚನೆ ಉಂಟಾಗ್ತಾ ಇರೋದನ್ನ ನಾವು ಗಮನಿಸಬಹುದು. ಸೊ ನಾವೇನಂತ ಅರ್ಥ ಮಾಡ್ಕೊಳ್ಬಹುದು ಮಕ್ಕಳೇ, ಇಲ್ಲಿ ಎಲೆಯಲ್ಲಿನ ಒಂದು ಭಾಗವೇ ಬೆಳವಣಿಗೆಯನ್ನ ಹೊಂದೋ ಮೂಲಕ ಹೊಸ ಎಲೆಗಳು ಉಂಟಾಗ್ತಾ ಇದೆ. ಅಂದ್ರೆ ಸಸ್ಯದ ಒಂದು ಭಾಗ ಬೆಳವಣಿಗೆಯನ್ನ ಹೊಂದುತ್ತಾ ಇನ್ನೊಂದು ಹೊಸ ಸಸ್ಯ ಅಭಿವೃದ್ಧಿಯನ್ನ ಹೊಂದತ್ತೆ. ಸೊ ಈ ತರಹದ ಬೆಳವಣಿಗೆಯನ್ನ ನಾವು ಕಾಯಜ ಸಂತಾನೋತ್ಪತ್ತಿ ಅಂತ ಕರಿತೀವಿ. ಇದನ್ನ ಹಲವಾರು ಸಸ್ಯಗಳಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ಇದೆ. ಸೊ ಇದು ಸಹ ಅಲೈಂಗಿಕ ಸಂತಾನೋತ್ಪತ್ತಿಯ ಒಂದು ವಿಧ ಆಗಿದೆ. ಇನ್ನು ಕಾಯಜ ಸಂತಾನೋತ್ಪತ್ತಿಯಿಂದ ಬೆಳೆಸಿದ ಸಸ್ಯಗಳು ಬೀಜಗಳಿಂದ ಬೆಳೆಸಿದ ಸಸ್ಯಗಳಿಗಿಂತ ಮುಂಚಿತವಾಗಿ ಹೂವು ಮತ್ತು ಹಣ್ಣುಗಳನ್ನ ಬಿಡುತ್ತೆ. ಕಸಿ ಕಟ್ಟೋದನ್ನ ನಾನು ಆಗ್ಲೇ ಹೇಳ್ದೆ, ನಿಮ್ಮಲ್ಲೂ ಸಾಕಷ್ಟು ಜನ ಕಸಿ ಕಟ್ಟೋದನ್ನ ಮಾಡಿರಬಹುದು. ಕಸಿ ಕಟ್ಟಿ ನಮ್ಗೆ ಏನು ಹೊಸ ಸಸ್ಯ ಬೆಳವಣಿಗೆಯನ್ನ ಹೊಂದತ್ತೋ ಅದರಲ್ಲಿ ತುಂಬಾ ಬೇಗ ಹಣ್ಣು ಅಥವಾ ಕಾಯಿ ಬಿಡೋದನ್ನ ನೋಡಬಹುದು, ಅಥವಾ ತುಂಬಾ ಬೇಗ ಅದು ಆ ಸಸ್ಯ ಬೆಳೆಯೋದನ್ನ ನೋಡಬಹುದು ನಾವು, ಅಲ್ವಾ? ಅಂದ್ರೆ ಸಹಜವಾಗಿ ಬೀಜವನ್ನ ನಾವು ಹಾಕಿ ಏನು ಸಸ್ಯವನ್ನ ಬೆಳೆಸ್ತೀವೋ ಅದು ಎಷ್ಟು ಸಮಯ ತಗೊಂಡು ಬೆಳವಣಿಗೆಯನ್ನ ಹೊಂದತ್ತೋ ಅದಕ್ಕಿಂತ ತುಂಬಾ ಫಾಸ್ಟ್ ಆಗಿ ಈ ರೀತಿ ಕಸಿ ಕಟ್ಟುವ ಮೂಲಕ ಬೆಳೆಸಿದಂತಹ, ಅಂದ್ರೆ ಕಾಯಜ ಸಂತಾನೋತ್ಪತ್ತಿಯಿಂದ ಏನು ಸಸ್ಯ ಬೆಳವಣಿಗೆಯನ್ನ ಹೊಂದತ್ತೆ ಅಲ್ಲಿ ನಾವು ಹೂವು ಅಥವಾ ಹಣ್ಣುಗಳು ಬಿಡೋದನ್ನ ತುಂಬಾ ಫಾಸ್ಟ್ ಆಗಿ ನೋಡಬಹುದು. ಇದು ನಿಮ್ಮಲ್ಲೂ ಸಾಕಷ್ಟು ಜನರಿಗೆ ಇದರ ಅನುಭವ ಆಗಿರಬಹುದು. ಮನೆಗಳಲ್ಲಿ ನೀವು ಹೊಸ ಸಸ್ಯವನ್ನ, ಈಗ ಸಾಕಷ್ಟು ಜನ ಮನೆಯಲ್ಲಿ ಹೂವಿನ ಗಿಡವನ್ನ ಈ ತರ ಕಸಿ ಕಟ್ಟೋದು ಮಾಡಿರ್ತಾರೆ. ಸೊ ನೀವು ಒಂದು ಹೂವಿನ ಗಿಡವನ್ನ, ಸಣ್ಣ ಸಸಿಯನ್ನ ನೆಲದಲ್ಲಿ ಏನು ನೆಟ್ಟು ನಂತರ ಆ ಗಿಡ ಎಷ್ಟು ನಿಧಾನಕ್ಕೆ ಬೆಳೆಯತ್ತೋ ಅದಕ್ಕಿಂತ ತುಂಬಾ ಫಾಸ್ಟ್ ಆಗಿ ಕಸಿ ಕಟ್ಟಿರೋ ಗಿಡ ಬೆಳೆಯುತ್ತೆ. ಇದು ಕಾಯಜ ಸಂತಾನೋತ್ಪತ್ತಿಯ ಒಂದು ಉಪಯೋಗ ಆಗಿದೆ. ಅಂದ್ರೆ ಕಾಯಜ ಸಂತಾನೋತ್ಪತ್ತಿ ಮೂಲಕ ನಾವು ತುಂಬಾ ಫಾಸ್ಟ್ ಆಗಿ ಅನ್ನ ಪಡಿಬಹುದು. ಇದೊಂದು ಅಡ್ವಾಂಟೇಜ್ ಕಾಯಜ ಸಂತಾನೋತ್ಪತ್ತಿ. ಹಾ ಹೇಳಿ. ಕಟ್ ಅಲ್ಲತ್ತದ್ರಿ ಮತ್ ಸೌಂಡ್ ರೀ. ಈಗ್ಲೂ ಕಟ್ ಆಗ್ತಾ ಇದ್ಯಾ? ಅವ್ರಿ ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ವಾ ಮಾತಾಡ್ತಾ ಇರೋದು? ಇಲ್ರಿ ಮ್ಯಾಮ್. ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಇನ್ನು ಎಲ್ಲಿ ಹೋಗ್ಲಿ ನಾನು? ಕೇಳಿಸ್ತಾ ಇದ್ಯಾ? ಓಕೆ. ಸೊ ಕಾಯಜ ಸಂತಾನೋತ್ಪತ್ತಿಯ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ನಾವು ತುಂಬಾ ಫಾಸ್ಟ್ ಆಗಿ ಹೂವುಗಳನ್ನ ಅಥವಾ ಹಣ್ಣುಗಳನ್ನ ಪಡ್ಕೊಳ್ಬಹುದು. ಹಾಗೆ ಇದನ್ನ ಬಾಳೆ, ಕಿತ್ತಳೆ ಅಥವಾ ಗುಲಾಬಿ ಮತ್ತೆ ಮಲ್ಲಿಗೆಗಳಂತಹ ಬೀಜಗಳನ್ನ ಉತ್ಪತ್ತಿ ಮಾಡುವ ಸಾಮರ್ಥ್ಯವನ್ನ ಕಳೆದುಕೊಂಡಂತಹ, ಅಂದ್ರೆ ಯಾವುದೋ ಒಂದು ಸಸ್ಯ ಏನಾಗಿರತ್ತೆ, ತುಂಬಾ ವರ್ಷ ಆದ್ಮೇಲೆ ಅದು ಏನು ಹಣ್ಣು ಕೊಡ್ತಾ ಇರೋದಿಲ್ಲ ಅಥವಾ ಹೂ ಬಿಡ್ತಾ ಇರೋದಿಲ್ಲ. ಆ ತರಹದ ಗಿಡಗಳಿಗೆ ನಾವು ಈ ಕಸಿ ಕಟ್ಟೋ ಮೂಲಕ ಅಥವಾ ಕಾಯಜ ಸಂತಾನೋತ್ಪತ್ತಿ ಈ ಒಂದು ಪ್ರಕ್ರಿಯೆಯನ್ನ ನಡೆಸೋ ಮೂಲಕ ಮತ್ತೆ ಹೂ ಬಿಡೋ ರೀತಿ, ಹಣ್ಣು ಬಿಡೋ ರೀತಿ ಮಾಡಬಹುದು. ಇದೆಲ್ಲದು ಕಾಯಜ ಸಂತಾನೋತ್ಪತ್ತಿಯ ಉಪಯುಕ್ತತೆಗಳಾಗಿದೆ. ಏನಾಯ್ತು?
ಹಾ, ಹೇಳಿ. ಮತ್ ಸೌಂಡ್ ಕಟ್ ಕಟ್ಟಾರಿ. ನಿಮ್ಗೆ ಏನೋ ನೆಟ್ವರ್ಕ್ ಪ್ರಾಬ್ಲಮ್ ಇರಬಹುದು. ಕ್ಲಾಸ್ ರೆಕಾರ್ಡ್ ಆಗಿದಿರತ್ತೆ, ನಂತರ ಮತ್ತೆ ಕಳಿಸ್ತಾರೆ, ನೋಡಿ ಅದನ್ನ ಇನ್ನೊಂದ್ಸಲ ನೋಡ್ಕೊಳ್ಳಿ, ಆಯ್ತಾ? ಒಂದ್ ನಿಮಿಷ ಇರಿ. पूरा घर घूम रही है आज। छत पे जा बोल क्या है कि ಕೇಳಿಸ್ತಾ ಇದೆಯಾ ಈಗ ಮಾತಾಡ್ತಾ ಇರೋದು? ಓಕೆ. ಸೊ ಕಾಯಜ ಸಂತಾನೋತ್ಪತ್ತಿ ಅಂತ ಅಂದ್ರೆ ನಾವೇನಂತ ಅರ್ಥ ಮಾಡ್ಕೊಳ್ಬಹುದು ಹಾಗಿದ್ರೆ, ಸಸ್ಯದ ಯಾವ್ದಾದ್ರೂ ಒಂದು ಭಾಗ, ಉದಾಹರಣೆಗೆ ಬೇರಿರಬಹುದು ಅಥವಾ ಕಾಂಡ ಇರಬಹುದು ಅಥವಾ ಎಲೆಗಳಿರಬಹುದು, ಅವೇ ಬೆಳವಣಿಗೆಯನ್ನ ಹೊಂದಿ ಅಲ್ಲಿಂದ ಹೊಸದೊಂದು ಏನು ಸಸ್ಯದ ಭಾಗ ಬೆಳವಣಿಗೆಯನ್ನ ಹೊಂದೋ ಮೂಲಕ ಹೊಸ ಸಸ್ಯ ಉಂಟಾಗ್ತಾ ಇದ್ರೆ ಅದನ್ನ ನಾವು ಕಾಯಜ ಸಂತಾನೋತ್ಪತ್ತಿ ಅಂತ ಕರಿತೀವಿ. ಇದನ್ನ ಸಾಮಾನ್ಯವಾಗಿ ನಾವು ಸಸ್ಯಗಳಲ್ಲಿ ನೋಡ್ತೀವಿ. ಅದ್ರ ಎಷ್ಟೊಂದು ಅಡ್ವಾಂಟೇಜಸ್ ಏನು ಅಂತ ಅಂದ್ರೆ, ನಾನು ಇವಾಗ ಹೇಳ್ದ ಹಾಗೆ, ಯಾವುದೇ ಒಂದು ಗಿಡದಲ್ಲಿ ಹೂ ಬರ್ತಾ ಇಲ್ಲ, ಹೂ ಬಿಡ್ತಾ ಇಲ್ಲ ಅಥವಾ ಹಣ್ಣು ಬರ್ತಾ ಇಲ್ಲ ಅನ್ನೋ ತರ, ಅಂದ್ರೆ ಗಿಡ ಆಲ್ಮೋಸ್ಟ್ ಸತ್ತು ಹೋಗಿದೆ ಅನ್ನೋ ರೀತಿ ಇದ್ರು ಸಹ ಅದಕ್ಕೆ ಈ ಕಾಯಜ ಸಂತಾನೋತ್ಪತ್ತಿ ಪ್ರಕ್ರಿಯೆ ಮೂಲಕ ನಾವು ಮರುಜೀವವನ್ನ ತುಂಬಬಹುದು ಅಥವಾ ಅಲ್ಲಿಂದ ನಾವು ಹೊಸ ಹೂ ಅಥವಾ ಹಣ್ಣುಗಳನ್ನ ಪಡ್ಕೊಳ್ಬಹುದು. ಇದು ಕಾಯಜ ಸಂತಾನೋತ್ಪತ್ತಿಯ ಉಪಯೋಗ. ಆದ್ರೆ ಇನ್ನೊಂದು, ಕಾಯಜ ಸಂತಾನೋತ್ಪತ್ತಿ ಮಾಡೋ ಮೂಲಕ ನಾವು ತುಂಬಾ ಬೇಗ, ಅಂದ್ರೆ ಆಕ್ಚುಯಲ್ ಆಗಿ ಬೀಜವನ್ನ ನಾವು ನೆಲದಲ್ಲಿ ಹಾಕಿ ಗಿಡ ಬೆಳೆದು ಎಷ್ಟು ಹೂವು ಹಣ್ಣು ಕೊಡತ್ತೋ ಅದಕ್ಕಿಂತ ತುಂಬಾ ವೇಗವಾಗಿ ನಾವು ಈ ಕಾಯಜ ಸಂತಾನೋತ್ಪತ್ತಿ ಪ್ರಕ್ರಿಯೆ ಮೂಲಕ ಅಥವಾ ಕಸಿ ಕಟ್ಟು ಪ್ರಕ್ರಿಯೆ ಮೂಲಕ ನಾವು ಹೂವು ಹಣ್ಣುಗಳನ್ನ ಪಡ್ಕೊಳ್ಬಹುದು. ನಂತರದಲ್ಲಿ ಅಲ್ಲಿ ಉಂಟಾಗುವಂತಹ ಹೂವು ಹಣ್ಣು ಅಂದ್ರೆ ಬೇರೆ ಬೇರೆ ಜಾತಿಯ ಹೂವು ಹಣ್ಣುಗಳನ್ನು ಸಹ ನಾವು ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಇದೆ. ಇನ್ನು ಕಾಯಜ ಸಂತಾನೋತ್ಪತ್ತಿಯ ಇನ್ನೊಂದು ಪ್ರಮುಖ ಅಂಶ, ಅನುಕೂಲ ಅಂತ ಅಂದ್ರೆ ಏನು ಅಂದ್ರೆ, ಕಾಯಜ ಸಂತಾನೋತ್ಪತ್ತಿ ನಡೆಸಿದಾಗ ಉತ್ಪತ್ತಿಯಾದಂತಹ ಎಲ್ಲಾ ಸಸ್ಯಗಳು ಅನುವಂಶೀಯವಾಗಿ ಪೋಷಕ ಸಸ್ಯವನ್ನು ಅವುಗಳ ಎಲ್ಲಾ ಲಕ್ಷಣಗಳೊಂದಿಗೆ ಬಹುಮಟ್ಟಿಗೆ ಹೋಲುತ್ತೆ. ಅಂತಂದ್ರೆ ಕಾಯಜ ಸಂತಾನೋತ್ಪತ್ತಿ ನಡೆಸಿದಾಗ ಹೊಸದೊಂದು ಸಸ್ಯ ಸೃಷ್ಟಿ ಉಂಟಾಗತ್ತಲ್ವಾ, ಆ ಸಸ್ಯ ಪೋಷಕ ಸಸ್ಯ ಅಂದ್ರೆ ಯಾವುದಕ್ಕೆ ನಾವು ಕಸಿಯನ್ನ ಕಟ್ಟಿರ್ತೀವೋ, ಯಾವುದು ನೆಲದಲ್ಲಿಂದ ಹೀಗೆ ಹುಟ್ಕೊಂಡಿರತ್ತೋ ಅದನ್ನ ನಾವು ಪೋಷಕ ಸಸ್ಯ ಅಂತ ಕರೆದ್ರೆ, ಇವಾಗ ಉದಾಹರಣೆಗೆ
ಈ ಸಸ್ಯದ ಚಿತ್ರವನ್ನ ಗಮನಿಸಿ. ಇಲ್ಲಿ ಈ ಭಾಗ ನೆಲದ ಸಂಪರ್ಕದಲ್ಲಿ ಇದೆ, ಅಂದ್ರೆ ಬೇರುಗಳು ನೆಲದ ಒಳಗಡೆ ಹೀಗೆ ಇಳ್ಕೊಂಡಿರತ್ತಲ್ವಾ. ಸೊ ಇದನ್ನ ನಾವು ಪೋಷಕ ಸಸ್ಯ ಅಂತ ಕರಿತೀವಿ. ಇದು ಪೋಷಕ ಸಸ್ಯ ಆಗಿರುತ್ತೆ. ಈ ಪೋಷಕ ಸಸ್ಯದ ಮೇಲೆ ನಾವು ಹೊಸ ಸಸ್ಯವನ್ನ ಕಸಿ ಮಾಡಿರೋದು. ಸೊ ಈ ಕಸಿಯಿಂದಾಗಿ ನಮ್ಗೆ ಹೊಸದೊಂದು ಏನು ಸಸ್ಯ ಸಿಗತ್ತೋ ಆ ಸಸ್ಯದ ಗುಣಲಕ್ಷಣಗಳು ಅನುವಂಶೀಯವಾಗಿ ಈ ಪೋಷಕ ಸಸ್ಯ ಯಾವ ರೀತಿ ಇರತ್ತೋ ಅದರ ಗುಣಲಕ್ಷಣವನ್ನ ಬಹುಮಟ್ಟಿಗೆ ಹೋಲ್ತಾ ಇರತ್ತೆ. ಅಂದ್ರೆ ಹೊಸ ಸಸ್ಯ ಇದ್ರೂ ಕೂಡ ಅದೇನಾಗಿರುತ್ತೆ, ಪೋಷಕ ಸಸ್ಯದ ಗುಣಲಕ್ಷಣಗಳನ್ನ ಅದು ಮುಂದುವರ್ಸ್ಕೊಂಡು ಬರ್ತಾ ಇರತ್ತೆ. ಅಂದ್ರೆ ಅದರ ಗುಣಲಕ್ಷಣಗಳನ್ನ ಇದು ಕೂಡ ಕ್ಯಾರಿ ಮಾಡಿರುತ್ತೆ. ಇದು ಕಾಯಜ ಸಂತಾನೋತ್ಪತ್ತಿಯ ಉಪಯೋಗಗಳಾಗಿದೆ. ನಾವು ಎಷ್ಟೆಲ್ಲ ಉಪಯೋಗವನ್ನ ನೋಡ್ಬಹುದು ನೋಡಿ ಕಾಯಜ ಸಂತಾನೋತ್ಪತ್ತಿಯಲ್ಲಿ, ಅಲ್ವಾ. ಸೊ ಈ ಉಪಯೋಗಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಹಾಗಾಗಿ ಇದನ್ನ ಸರಿಯಾಗಿ ನೆನಪಲ್ಲಿ ಇಟ್ಕೊಳ್ಳಿ, ಏನೇನು ಉಪಯೋಗಗಳಿದೆ ಅನ್ನೋದನ್ನ. ಇನ್ನು ಬೀಜಕಗಳ ಉತ್ಪಾದನೆ, ನಾವು ಇದನ್ನ ಎಲ್ಲಿ ನೋಡಬಹುದು? ಬ್ರೆಡ್ ಮೇಲ್ಗಡೆ ಒಂದು ಈ ರೀತಿಯ ರಚನೆ ಉಂಟಾಗಿರೋದನ್ನ ಗಮನಿಸಿದೀರಾ? ಬ್ರೆಡ್, ಬನ್ನು ಈ ತರದ್ರಲ್ಲೆಲ್ಲ ಸ್ವಲ್ಪ ದಿನ, ಅಥವಾ ಸ್ವೀಟ್ಗಳ ಮೇಲೂ ಸಹ ಕೆಲವೊಂದು ಬಾರಿ ಸ್ವೀಟ್ ಮೇಲೂ ಸಹ ಈ ರೀತಿ ಫಂಗಸ್ ತರ ಬೆಳ್ಕೊಂಡಿರತ್ತೆ, ಅಲ್ವಾ. ಬೂಸ್ಟ್ ಬಂದಿದೆ ಅಂತ ಹೇಳ್ತಾರೆ. ಸೊ ಈ ಒಂದು ಏನು ರಚನೆ ಉಂಟಾಗಿರತ್ತಲ್ವಾ, ಇದು ಬೀಜಕಗಳ ಉಂಟಾಗುವಿಕೆಯಿಂದ ಈ ರೀತಿಯ ಒಂದು ರಚನೆ ಉಂಟಾಗಿರತ್ತೆ. ಹಾಗಿದ್ರೆ ಇದು ಏನು ಅಂತ ಅಂದ್ರೆ, ಸರಳ ಬಹುಕೋಶೀಯ ಜೀವಿಗಳಲ್ಲಿ ಬೀಜಕಗಳ ಉತ್ಪಾದನೆ ಮೂಲಕ ಸಂತಾನೋತ್ಪತ್ತಿ ನಡೆಯುತ್ತೆ. ಅಂದ್ರೆ ಬಹುಕೋಶೀಯ ಜೀವಿಗಳಲ್ಲಿ ಈ ರೀತಿಯ ಬೀಜಕಗಳ ಉತ್ಪಾದನೆಯನ್ನ ನಾವು ನೋಡಬಹುದು. ಸೊ ಕೆಲವು ವಿಶಿಷ್ಟ ಜೀವಿಗಳಲ್ಲಿ ಬೀಜಕಗಳ ಮೂಲಕ ಹೊಸ ಜೀವಿಗಳು ಉಂಟಾಗುತ್ತೆ. ಉದಾಹರಣೆಗೆ ರೈಸೋಪಸ್, ಅಂದ್ರೆ ಈ ಬ್ರೆಡ್ ಅಥವಾ ಬನ್ಗಳ ಮೇಲೆ, ಸ್ವೀಟ್ ಮೇಲೆ ಏನು ಉಂಟಾಗಿರತ್ತಲ್ವಾ ಒಂದು ರೀತಿ ಬಿಳಿ ಕೂದಲಿನ ತರಹದ ರಚನೆಯನ್ನ, ಸಣ್ಣ ಕೂದಲಿನ ತರಹದ ರಚನೆಯನ್ನ ಹೊಂದಿರುತ್ತೆ. ಆ ರಚನೆಯನ್ನೇ ನಾವೇನಂತ ಹೇಳ್ತೀವಿ, ಅಲ್ಲಿ ಏನಾಗಿರತ್ತೆ, ಬೀಜಕಗಳ ಉತ್ಪಾದನೆ ಆಗಿರತ್ತೆ. ಆ ಮೂಲಕ ಅಲ್ಲಿ ಏನಾಗ್ತಾ ಇರತ್ತೆ, ಸಂತಾನೋತ್ಪತ್ತಿ. ಅಂದ್ರೆ ನೀವು ಒಂದ್ ಸ್ವೀಟ್ ಅಥವಾ ಬನ್ನನ್ನ ಹಾಗೆ ಬಿಟ್ರೆ ಫಸ್ಟಿಗೆ ಒಂದ್ ಸಣ್ಣ ಜಾಗದಲ್ಲಿ ಇರೋದು ಜಾಸ್ತಿ ಜಾಗವನ್ನ ನಿಧಾನಕ್ಕೆ ಅದು ಆವರಿಸ್ತಾ ಬರತ್ತೆ. ಹೇಗೆ ಅದು ಉಂಟಾಯ್ತು ಅಂದ್ರೆ, ಅಲ್ಲಿ ಈ ಬೀಜಕಗಳ ಉತ್ಪಾದನೆ ಮೂಲಕ ಸಂತಾನೋತ್ಪತ್ತಿ ನಡೀತಾ ಇರತ್ತೆ. ಹಾಗಾಗಿ ಅದು ಸ್ಪ್ರೆಡ್ ಆಗ್ತಾ ಜಾಸ್ತಿ ಜಾಗವನ್ನ ಕವರ್ ಮಾಡೋದು. ಹಾಗಿದ್ರೆ ಇಲ್ಲಿ ಏನಾಗ್ತಾ ಇರತ್ತೆ, ಈ ಬೀಜಕಗಳು ದಪ್ಪ ಕೋಶ ಭಿತ್ತಿಯನ್ನ ಹೊಂದಿರತ್ತೆ. ಬೀಜಕಗಳು ಅಂದ್ರೆ ಏನು ಅಂತ ನೋಡೋದಿದ್ರೆ, ಇದು ಈ ಒಂದು ರಚನೆಯನ್ನೇ ನಾವು ನೋಡ್ತಾ ಹೋದ್ರೆ ನಮ್ಗೆ ಅರ್ಥ ಆಗತ್ತೆ. ರೈಸೋಪಸ್ನ ರಚನೆ, ಇದರಲ್ಲಿ ಈ ತೆಳುವಾದ ದಾರದಂತಹ ರಚನೆ ಇದೆಯಲ್ಲ, ಇಲ್ಲಿ ನಿಮ್ ಕೆಳಗಡೆ ಕಾಣಿಸ್ತಾ ಇರಬಹುದು. ಈ ತೆಳು ದಾರದಂತಹ ರಚನೆ ಏನಿದೆ, ದಾರದಂತಹ ರಚನೆಗಳನ್ನ ನಾವು ಹೈಫೆಗಳು ಅಂತ ಕರಿತೀವಿ. ಈ ಶಬ್ದಗಳನ್ನೆಲ್ಲ ನೆನಪಲ್ಲಿ ಇಟ್ಕೊಳ್ಬೇಕು ಮಕ್ಳೇ. ಸೊ ಈ ತೆಳುವಾದ ದಾರದಂತಹ ರಚನೆಗಳನ್ನ ನಾವೇನಂತ ಕರಿತೀವಿ, ಹೈಫೆಗಳು. ಈ ಹೈಫೆಗಳ ತುದಿಗಳಲ್ಲಿ ಇಲ್ಲಿ ಇರೋದೇ ಇದನ್ನ ನಾವು ಬೀಜಕಗಳು ಅಂತ ಕರಿತೀವಿ. ಇಲ್ಲಿರೋದು ಬೀಜಕಗಳಾಗಿರತ್ತೆ. ಸೊ ಹೈಫೆಗಳು, ಈ ಹೈಫೆಗಳು ಸಂತಾನೋತ್ಪತ್ತಿಯನ್ನ ನಡೆಸೋದಿಲ್ಲ. ಆದ್ರೆ ಆ ಕಡ್ಡಿ ಅಥವಾ ದಾರದ ತರಹದ ರಚನೆ ಏನಿದೆಯಲ್ಲ, ಅದರ ತುದಿಯಲ್ಲಿರುವಂತಹ ಈ ರೌಂಡ್ ಭಾಗ ಏನಿದೆ, ಈ ಭಾಗವನ್ನೇ ನಾವು ಬೀಜಕ ದಾನಿಗಳು ಅಂತ ಕರಿತೀವಿ. ಈ ಬೀಜಕ ದಾನಿಗಳ ತುದಿಯಲ್ಲಿ ಇಲ್ಲಿ ಬೀಜಕಗಳು ಇರತ್ತೆ. ಅಂದ್ರೆ ಈ ಬೀಜಕ ದಾನಿಗಳಲ್ಲೇನೆ ಬೀಜಕಗಳು ಸಹ ಇರತ್ತೆ. ಆ ಬೀಜಕಗಳು ಸಂತಾನೋತ್ಪತ್ತಿಯನ್ನ ಮಾಡ್ತಾ ಇರತ್ತೆ. ಆಯ್ತಾ? ನಮ್ಗೆ ಈ ಚಿತ್ರದಲ್ಲಿ ಏನು ಈ ಎಳೆ ಎಳೆ ತರ ಕಾಣಿಸ್ತಾ ಇದೆಯಲ್ವಾ, ಈ ಎಳೆ ತರ ಇರುವಂತಹ ರಚನೆಯನ್ನ ನಾವು ಹೈಫೆಗಳು ಅಂತ ಕರಿತೀವಿ. ಹೈಫೆ. ಈ ಹೈಫೆಗಳ ತುದಿಯಲ್ಲಿ ಬೀಜಕ ದಾನಿಗಳಿರತ್ತೆ. ಸೊ ಈ ಬೀಜಕ ದಾನಿಗಳು
ಬೀಜಕಗಳನ್ನ ಹೊಂದಿರತ್ತೆ. ಆ ಬೀಜಕಗಳು ಸಂತಾನೋತ್ಪತ್ತಿಯನ್ನ ನಡೆಸೋದು. ಸೊ ಸಂತಾನೋತ್ಪತ್ತಿಯಲ್ಲಿ ಬೀಜಕಗಳ ಉತ್ಪಾದನೆ, ಈ ಕ್ರಿಯೆಯಲ್ಲಿ ಸಂತಾನೋತ್ಪತ್ತಿಯನ್ನ ನಡೆಸೋ ಭಾಗಗಳು ಯಾವುದು? ಬೀಜಕಗಳಾಗಿರತ್ತೆ, ಈ ಹೈಫೆಗಳಲ್ಲ. ಬೀಜಕಗಳು ಸಂತಾನೋತ್ಪತ್ತಿಯನ್ನ ನಡೆಸ್ತಾ ಇರತ್ತೆ. ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತೆ ಅಂತ ಅಂದ್ರೆ, ಈ ಬೀಜಕಗಳ ರಚನೆ ಯಾವ ರೀತಿಯಾಗಿರುತ್ತೆ ಅಂದ್ರೆ, ಇವು ದಪ್ಪ ಕೋಶ ಭಿತ್ತಿಯನ್ನ ಹೊಂದಿರುತ್ತೆ. ಕೋಶ ಭಿತ್ತಿಯನ್ನ ಹೊಂದಿದ್ದು ಯಾವಾಗ ತೇವಾಂಶದ ಸಂಪರ್ಕಕ್ಕೆ, ಈ ಬೀಜಕಗಳು ತೇವಾಂಶದ ಸಂಪರ್ಕಕ್ಕೆ ಬರುತ್ತೋ ಆಗ ಅವು ಸಂತಾನೋತ್ಪತ್ತಿಯನ್ನ ನಡೆಸುತ್ತೆ. ಅದಕ್ಕೆ ನಾನಾಗ್ಲೇ ಹೇಳಿದೆ, ಬ್ರೆಡ್ ಅಥವಾ ಬನ್ನು ನಾವು ಅದನ್ನ ಓಪನ್ ಮಾಡಿ ಸ್ವಲ್ಪ ಒಂದು 4 ದಿನ 5 ದಿನ ಹಾಗೆ ಬಿಟ್ರೆ ಅಲ್ಲೇನಾಗತ್ತೆ, ಈ ಬೂಸ್ಟ್ ಬೆಳ್ಕೊಳ್ಳೋದು ಅಂದ್ರೆ ಈ ಏನು ರೈಸೋಪಸ್ ನ ಬೆಳವಣಿಗೆ ಆಗ್ತಾ ಇರತ್ತೆ. ಕಾರಣ ಏನು? ಬೀಜಕಗಳು ವಾತಾವರಣದಲ್ಲಿರುವಂತಹ ತೇವಾಂಶದ ಸಂಪರ್ಕಕ್ಕೆ ಬಂದು, ಅದರ ಜೊತೆ ತೇವಾಂಶದ ಸಂಪರ್ಕಕ್ಕೆ ಬಂದಾಗ ಅಲ್ಲೇನಾಗತ್ತೆ, ಹೊಸ ಜೀವಿಗಳು, ಈ ಬೀಜಕಗಳು ಸಂತಾನೋತ್ಪತ್ತಿಯನ್ನ ನಡೆಸೋದಿಕ್ಕೆ ಸ್ಟಾರ್ಟ್ ಮಾಡತ್ತೆ. ಹಾಗಾಗಿ ನಾವದನ್ನ ಹಾಗೆ ಬಿಟ್ರೆ, 1-2 ದಿನ ಹಾಗೆ ಅದನ್ನ ಗಾಳಿಗೆ ಓಪನ್ ಆಗಿ ಬಿಟ್ಟ ತಕ್ಷಣ ಅದು ಸ್ಪ್ರೆಡ್ ಆಗ್ತಾ ಬರುತ್ತೆ. ಪೂರ್ತಿಯಾಗಿ ಆ ಆಹಾರ ಪದಾರ್ಥ ಇರಬಹುದು ಅಥವಾ ಯಾವ್ದ್ರ ಮೇಲೆ ಇದು ಉಂಟಾಗಿದೆಯೋ ಪೂರ್ತಿಯಾಗಿ ಹಾಳಾಗಿ ಹೋಗೋದು ಈ ಕಾರಣಕ್ಕಾಗಿ. ಸೊ ಬೀಜಕಗಳು ಸಂತಾನೋತ್ಪತ್ತಿಯನ್ನ ನಡೆಸುವಂತಹ ಭಾಗಗಳು ಅನ್ನೋದು ಒಂದು ಇಂಪಾರ್ಟೆಂಟ್ ಅಂಶ ಆದ್ರೆ, ಇನ್ನೊಂದು ತೇವಾಂಶದ ಸಂಪರ್ಕಕ್ಕೆ ಬಂದಾಗ ಮಾತ್ರ ಇವು ಹೊಸ ಜೀವಿಗಳ ಸೃಷ್ಟಿಗೆ ಕಾರಣ ಆಗತ್ತೆ. ಸೊ ಇದು ಬೀಜಕಗಳ ಉತ್ಪಾದನೆ ಮೂಲಕ ಸಂತಾನೋತ್ಪತ್ತಿ ಯಾವ ರೀತಿ ನಡೆಯುತ್ತೆ ಅನ್ನೋದಕ್ಕೆ ಉದಾಹರಣೆ ಆಗಿದೆ. ಸೊ ಇದರಲ್ಲಿ ನಾವು ನೆನ್ಪಿಡಬೇಕಾದಂತಹ ಅಂಶ ಏನು? ಹೈಫೆಗಳು ಅಂದ್ರೆ ಏನು ಅನ್ನೋದನ್ನು ನೆನಪಲ್ಲಿಟ್ಕೊಳ್ಬೇಕು. ಹಾಗೆ ಸಂತಾನೋತ್ಪತ್ತಿ ನಡೆಸುವಂತಹ ಭಾಗಗಳು ಬೀಜಕಗಳಾಗಿರತ್ತೆ. ಸೊ ಇದು ಅಲೈಂಗಿಕ ಸಂತಾನೋತ್ಪತ್ತಿಯ ಕೊನೆಯ ವಿಧ ಆಗಿದೆ. ಸೊ ನಾವು ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಎಲ್ಲಾ ವಿಧಗಳನ್ನು ನಾವೀಗ ಅಭ್ಯಾಸ ಮಾಡಿದೀವಿ. ಈ ಎಲ್ಲಾ ವಿಧಗಳಲ್ಲೂ ಸಹ ಒಂದು ಪೋಷಕ ಜೀವಿ ಅದರ ಶರೀರದಲ್ಲೇನೆ ವಿಭಜನೆಯನ್ನ ಹೊಂದಿ ಅಥವಾ ಬೆಳವಣಿಗೆಯನ್ನ ಹೊಂದೋ ಮೂಲಕ ಹೊಸ ಜೀವಿಯ ಸೃಷ್ಟಿಗೆ ಕಾರಣ ಆಗ್ತಾ ಇತ್ತು ಅಲ್ವಾ? ಇದರಲ್ಲಿ 2 ಜೀವಿಗಳ ಏನು ಇನ್ವಾಲ್ವ್ಮೆಂಟ್ ಇರ್ಲೇ ಇಲ್ಲ, ಒಂದೇ ಒಂದು ಜೀವಿ ಇತ್ತು. ಹಾಗಾಗಿ ಇದೆಲ್ಲದನ್ನು ನಾವು ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರಿತೀವಿ. ಸೊ ಇದು ಬೇರೆ ಬೇರೆ ಸೂಕ್ಷ್ಮಾಣು ಜೀವಿಗಳಲ್ಲಿರಬಹುದು ಅಥವಾ ಶೈವಲಗಳಲ್ಲಿರಬಹುದು, ಬಹುಕೋಶೀಯ ಜೀವಿಗಳಲ್ಲಿರಬಹುದು, ಈ ರೀತಿಯ ಸಂತಾನೋತ್ಪತ್ತಿ ಆಯ್ತು. ಇನ್ನು ಲೈಂಗಿಕ ಸಂತಾನೋತ್ಪತ್ತಿ ಅಂದ್ರೆ ಏನು? ನಾವು ನಿನ್ನೆ ಅದರ ವ್ಯತ್ಯಾಸವನ್ನ ನೋಡುವಾಗಲೇ ಲೈಂಗಿಕ ಸಂತಾನೋತ್ಪತ್ತಿ ಬಗ್ಗೆ ಸ್ಪಷ್ಟವಾಗಿ ನಾನು ಹೇಳಿದ್ದೆ ಅಲ್ವಾ? ಲೈಂಗಿಕ ಸಂತಾನೋತ್ಪತ್ತಿ ಅಂದ್ರೆ ಏನು? ಗಂಡು ಮತ್ತೆ ಹೆಣ್ಣು ಲಿಂಗಾಣುಗಳ ಸಂಯೋಜನೆಯಿಂದ ಉಂಟಾಗುವಂತಹ ಸಂತಾನೋತ್ಪತ್ತಿಯನ್ನ ನಾವೇನಂತ ಕರಿತೀವಿ? ಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರಿತೀವಿ. ಅಂದ್ರೆ ಇಲ್ಲಿ 2 ಪೋಷಕ ಜೀವಿಗಳ ಅವಶ್ಯಕತೆ ಇರುತ್ತೆ, ಒಂದು ಗಂಡು ಪೋಷಕ, ಇನ್ನೊಂದು ಹೆಣ್ಣು ಪೋಷಕ. ನಾವು ಇದನ್ನ ಸಸ್ಯಗಳಲ್ಲೂ ನೋಡ್ತೀವಿ, ಹಾಗೆ ಬಹುಕೋಶೀಯ ಮನುಷ್ಯರಂತಹ ಬೇರೆ ಬೇರೆ ಪ್ರಾಣಿಗಳು, ಬೆಕ್ಕಿರಬಹುದು, ನಾಯಿ ಇರಬಹುದು, ಅಥವಾ ಕುದುರೆ ಇರಬಹುದು, ಈ ರೀತಿ ಹಲವಾರು ಪ್ರಾಣಿಗಳಲ್ಲಿ ನಾವು ಏನು ಲೈಂಗಿಕ ಸಂತಾನೋತ್ಪತ್ತಿಯನ್ನ ನೋಡ್ತೀವಿ. ಹಾಗಿದ್ರೆ ಲೈಂಗಿಕ ಸಂತಾನೋತ್ಪತ್ತಿ ಅಂದ್ರೆ ಏನು? ಸೊ ಲೈಂಗಿಕ ಸಂತಾನೋತ್ಪತ್ತಿ ಅಂದ್ರೆ ಹೊಸ ಪೀಳಿಗೆಗಳು 2 ಜೀವಿಗಳ ಲಿಂಗಾಣುಗಳ ಸೇರುವಿಕೆಯಿಂದ ಸೃಷ್ಟಿಯಾದ್ರೆ. ಯಾವ 2 ಜೀವಿಗಳು? ಗಂಡು ಮತ್ತೆ ಹೆಣ್ಣು. ಈ 2 ಜೀವಿಗಳ ಲಿಂಗಾಣುಗಳ ಸೇರುವಿಕೆಯಿಂದ ಸೃಷ್ಟಿಯಾದ್ರೆ ಅಂತಹ ಸಂತಾನೋತ್ಪತ್ತಿಯನ್ನ ನಾವು ಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರಿತೀವಿ. ಸೊ ನಮ್ಮಂತಹ ಮನುಷ್ಯರಂತಹ ಬಹುಕೋಶೀಯ ಜೀವಿಗಳಲ್ಲಿ ಈ ಲೈಂಗಿಕ ಸಂತಾನೋತ್ಪತ್ತಿ ಪ್ರಕ್ರಿಯೆಯ ಮೂಲಕ ಸಂತಾನೋತ್ಪತ್ತಿ ನಡೀತಾ ಇರತ್ತೆ. ಸೊ ಉದಾಹರಣೆಗೆ ನಾವು ಯಾವ್ಯಾವ್ದನ್ನ ನೋಡಬಹುದು? ಉದಾಹರಣೆಯಾಗಿ ಮನುಷ್ಯರಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ ನಡೆಯುತ್ತೆ. ಬೆಕ್ಕು, ನಾಯಿ, ಕುದುರೆ ಅಥವಾ ಮಂಗಗಳು, ಇವುಗಳಲ್ಲೆಲ್ಲ ಲೈಂಗಿಕ ಸಂತಾನೋತ್ಪತ್ತಿ ನಡೀತಾ ಇರತ್ತೆ. ಆಯ್ತಾ? ಸೊ ಈ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಭಾಗವಹಿಸುವಂತಹ 2 ಪೋಷಕ ಜೀವಿಗಳು ಅಂತ ಅಂದ್ರೆ ಗಂಡು ಮತ್ತೆ ಹೆಣ್ಣು. ಗಂಡು ಮತ್ತೆ ಹೆಣ್ಣಿನಿಂದ ಗಂಡು ಲಿಂಗಾಣು ಮತ್ತೆ ಹೆಣ್ಣು ಲಿಂಗಾಣುಗಳ ಸಂಯೋಜನೆ ಆಗ್ತಾ ಇರತ್ತೆ ಅಲ್ವಾ? ಆದ್ರೆ
ಲಿಂಗಾಣುಗಳ ಸಂತಾನೋತ್ಪತ್ತಿಗೆ 2 ಲಿಂಗಾಣುಗಳ ಅವಶ್ಯಕತೆ ಇರುತ್ತೆ. ಆದ್ರೆ ನಿಷೇಚನ ಮತ್ತೆ ಬೆಳವಣಿಗೆ ಎರಡೂ ಸಹ ನಡೆಯೋದು ಅಂದ್ರೆ ಆ ಏನು ಹೊಸ ಜೀವಿಯ ಬೆಳವಣಿಗೆ ಏನು ನಡೆಯತ್ತಲ್ಲ ಅದು ಹೆಣ್ಣು ಜೀವಿಯ ದೇಹದ ಒಳಗಡೆಗೆ ನಡೆಯುತ್ತೆ. ಉದಾಹರಣೆಗೆ ನಾವು ಮನುಷ್ಯರು ಅಂತ ತಗೊಂಡ್ರೆ ಗಂಡು ಮತ್ತೆ ಹೆಣ್ಣು ಲಿಂಗಾಣುಗಳ ಸಂಯೋಜನೆಯಿಂದ ಮಗು ಹುಟ್ಟತ್ತೆ. ಆದ್ರೆ ಮಗು ಎಲ್ಲಿ ಹುಟ್ಟುತ್ತೆ? ತಾಯಿ ಹೊಟ್ಟೆ ಒಳಗಡೆ ಮಗು ಇರುತ್ತೆ ಅಲ್ವಾ? ಸೊ ತಾಯಿ ತನ್ನ ಶರೀರದಲ್ಲಿ ಮಗುವನ್ನ ಇಟ್ಕೊಂಡು ಬೆಳವಣಿಗೆ ಆದ ನಂತರ ಜನ್ಮ ನೀಡ್ತಾಳೆ ಅಲ್ವಾ? ಹಾಗಾಗಿ ನಾವೇನಂತ ಅರ್ಥ ಮಾಡ್ಕೊಳ್ಬಹುದು, ನಿಷೇಚನ ಮತ್ತೆ ಬೆಳವಣಿಗೆ ಇದೆರಡು ಮುಖ್ಯವಾಗಿ ಹೆಣ್ಣಿನ ಶರೀರದ ಒಳಗಡೆಗೆ ನಡೆಯುತ್ತೆ. ಅಂದ್ರೆ ಹೆಣ್ಣು ಲಿಂಗಾಣು ಗಂಡು ಲಿಂಗಾಣು ಎರಡು ಸೇರ್ಪಡೆ ಆಗೋದನ್ನ ನಿಷೇಚನ ಅಂತ ಕರೀತಾರೆ. ಲಿಂಗಾಣು ಅಂತ ಅಂದ್ರೆ ಗಂಡು ಮತ್ತೆ ಹೆಣ್ಣು DNA ಅಣುಗಳು. DNA ಏನು ಅನ್ನೋದನ್ನು ನಾವು ನಿನ್ನೆ ಕ್ಲಾಸ್ ಅಲ್ಲಿ ನೋಡಿದೀವಿ ಅಲ್ವಾ? ಏನಾಗಿತ್ತು DNA ಅಂದ್ರೆ? ಸೊ ಈ ರೀತಿಯ ರಚನೆಯನ್ನ ನಾವು DNA ಅಂತ ಕರಿತೀವಿ. ಈ DNA ಇಂದಾಗಿನೇ ನಮಗೆ ತಂದೆ ತಾಯಿ ಅಂದ್ರೆ ಪೋಷಕ ಜೀವಿಗಳಲ್ಲಿಂದ ಮುಂದಿನ ಪೀಳಿಗೆಗೆ ಹಲವಾರು ಗುಣಲಕ್ಷಣಗಳ ವರ್ಗಾವಣೆ ಆಗುವುದು. ಒಂದು ಪೋಷಕ ಜೀವಿಗಳಿಂದ ಮುಂದಿನ ಪೀಳಿಗೆಗೆ ಗುಣಲಕ್ಷಣಗಳ ವರ್ಗಾವಣೆಗೆ ಕಾರಣ ಈ DNA ಆಗಿರುತ್ತೆ. DNA ಇಂದ RNA ಉಂಟಾಗತ್ತೆ, RNA ಇಂದ ಪ್ರೋಟೀನ್ ಉಂಟಾಗೋದು ನಮಗೆ ದೇಹದ ವಿವಿಧ ವಿನ್ಯಾಸಗಳಿಗೆ ಕಾರಣ ಆಗೋದು. ಹಾಗೆ ತಂದೆ ತಾಯಿ ಪೋಷಕ ಜೀವಿಗಳಲ್ಲಿಂದ ಮಕ್ಕಳ ಅಂದ್ರೆ ಮರಿ ಜೀವಕೋಶಕ್ಕೆ ಹಲವಾರು ಗುಣಲಕ್ಷಣಗಳು ಟ್ರಾನ್ಸ್ಫರ್ ಆಗೋದಕ್ಕೆ ಕಾರಣ DNA ಅಲ್ವಾ? ಸೊ ಈ DNA ಅಣುಗಳ ಸಂಯೋಜನೆ DNA ಅಣುಗಳ ಸಮ್ಮಿಲನ ಏನಿರುತ್ತೆ ಇದನ್ನೇ ನಿಷೇಚನ ಅಂತ ಕರೀತಾರೆ. ಅಂದ್ರೆ ಗಂಡು ಮತ್ತು ಹೆಣ್ಣು DNA ಅಣುಗಳ ಸಮ್ಮಿಲನವನ್ನ ನಿಷೇಚನ ಅಂತ ಕರೀತಾರೆ. ಸೊ ಆ ಸಮ್ಮಿಲನ ಆಗೋದಿರಬಹುದು ಅಥವಾ ಭ್ರೂಣ ಬೆಳವಣಿಗೆ ಆಗೋದು, ಇದೆಲ್ಲದೂ ನಡೆಯೋದು ಹೆಣ್ಣು ಪೋಷಕ ಜೀವಿಯ ಶರೀರದ ಒಳಗಡೆಗೆ ಆಗಿರುತ್ತೆ. ಸೊ ಚಲನಶೀಲ ಲಿಂಗಾಣುವನ್ನ ಗಂಡು ಲಿಂಗಾಣು ಅಂತ ಅರ್ಥ ಮಾಡ್ಕೊಂಡ್ರೆ ಸಂಗ್ರಹಿತ ಆಹಾರ ಹೊಂದಿರುವಂತಹ ಲಿಂಗಾಣುವನ್ನ ಹೆಣ್ಣು ಲಿಂಗಾಣು ಅಂತ ಕರೀತಾರೆ. ಸೊ ಇವೆರಡು ಸೇರಿದಾಗ ಹೊಸದೊಂದು ಜೀವ ಸೃಷ್ಟಿ ಆಗ್ತಾ ಹೋಗುತ್ತೆ. ಸೊ ಇದು ಎಲ್ಲಿ ನಾವು ಈ ರೀತಿಯ ಲೈಂಗಿಕ ಸಂತಾನೋತ್ಪತ್ತಿಯನ್ನ ನೋಡಬಹುದು? ನಾವೀಗ ಉದಾಹರಣೆಯನ್ನ ನೋಡಿದ್ವಿ. ಆದ್ರೆ ಇದು ಬರೀ ಬಹುಕೋಶೀಯ ನಮ್ಮಂತಹ ಮನುಷ್ಯರಂತಹ ಜೀವಿಗಳಲ್ಲಿ ಮಾತ್ರ ಅಲ್ಲ, ಸಸ್ಯಗಳಲ್ಲೂ ಸಹ ಲೈಂಗಿಕ ಸಂತಾನೋತ್ಪತ್ತಿ ನಡೆಯುತ್ತೆ. ಸಸ್ಯದ ಭಾಗಗಳಲ್ಲಿ ಉದಾಹರಣೆಯಾಗಿ ನೋಡೋದಿದ್ರೆ ಇಲ್ಲಿ ಈ ಚಿತ್ರದಲ್ಲಿರೋದು ಒಂದು ದಾಸವಾಳ ಹೂವಿನ ಚಿತ್ರ ಆಯ್ತಾ? ಈ ದಾಸವಾಳ ಹೂವಿನಲ್ಲೂ ಸಹ ಲೈಂಗಿಕ ಸಂತಾನೋತ್ಪತ್ತಿ ಕ್ರಿಯೆ ಮೂಲಕ ಸಂತಾನೋತ್ಪತ್ತಿ ನಡೀತಾ ಇರತ್ತೆ. ಹಾಗಾದ್ರೆ ಇಲ್ಲಿ ಗಂಡು ಲಿಂಗಾಣು ಹೆಣ್ಣು ಲಿಂಗಾಣುಗಳು ಯಾವ್ದಿರಬಹುದು? ಇದ್ರಲ್ಲೂ ಸಹ ಗಂಡು ಲಿಂಗಾಣು ಹೆಣ್ಣು ಲಿಂಗಾಣು ಅಂತ ಹೇಳೆಲ್ಲ ಇದ್ಯಾ? ಹೌದು, ಇದರಲ್ಲೂ ಕೂಡ ಗಂಡು ಲಿಂಗಾಣು ಮತ್ತೆ ಹೆಣ್ಣು ಲಿಂಗಾಣು ಅನ್ನೋದೆಲ್ಲದೂ ಇದೆ. ಹಾಗೆ ಇಲ್ಲೂ ಕೂಡ ಗಂಡು ಲಿಂಗಾಣು ಮತ್ತೆ ಹೆಣ್ಣು ಲಿಂಗಾಣು ಸಮ್ಮಿಲನ ಹೊಂದೋ ಮೂಲಕ ಹೊಸ ಜೀವಿಯ ಸೃಷ್ಟಿ ಆಗತ್ತೆ, ಹೊಸ ಸಸ್ಯದ ಸೃಷ್ಟಿ ಆಗತ್ತೆ. ಹಾಗಿದ್ರೆ ಇಲ್ಲಿ ಯಾವ ರೀತಿ ಸಂತಾನೋತ್ಪತ್ತಿ ನಡೆಯುತ್ತೆ ಅನ್ನೋದನ್ನ ನೋಡೋಣ. ಸೊ ಈ ದಾಸವಾಳ ಹೂ ಎಲ್ರು ನೋಡೇ ಇರ್ತೀರಲ್ವಾ ದಾಸವಾಳ ಹೂವನ್ನ? ಈ ದಾಸವಾಳ ಹೂವನ್ನ ನೀವು ನೋಡಿದ್ರು ಅದರ ಭಾಗಗಳು ಏನೇನು, ನಾವ್ ಏನೇನಂತ ಹೆಸರಿಸ್ತೀವಿ, ಅದರಲ್ಲಿ ಹೆಣ್ಣು ಲಿಂಗಾಣುಗಳು ಯಾವುದು ಗಂಡು ಲಿಂಗಾಣುಗಳು ಯಾವುದು, ಇದ್ಯಾವುದು ನಮ್ಗೆ ಗೊತ್ತಿಲ್ಲ, ಹೌದಾ? ಸೊ ಈಗ ನಾವು ಅದನ್ನ ಒಂದೊಂದಾಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಈ ದಾಸವಾಳ ಹೂವಿನ ಅದನ್ನ ಹೀಗೆ ಅಡ್ಡ ಸೀಳಿದಾಗ ಈ ರೀತಿಯ ರಚನೆ ನಮ್ಗೆ ಕಾಣಿಸ್ತಾ ಹೋಗತ್ತೆ. ಅದರಲ್ಲಿ ಇಲ್ಲಿ ತುದಿಯಲ್ಲಿ ಶಲಾಕಾಗ್ರ ಅಂತ ಇದೆ, ಅದಕ್ಕೆ ತಾಗಿಕೊಂಡು ಇಲ್ಲಿ ಪೈಪ್ ತರ ಇರುವಂತಹ ರಚನೆಯನ್ನ ಶಲಾಕ ನಳಿಕೆ ಅಂತ ಕರೀತಾರೆ. ನಿಮ್ಗೆ ಎಲ್ಲರಿಗೂ ಕಾಣಿಸ್ತಾ ಇರಬಹುದು ಈ ಪೈಪ್ ತರಹದ ರಚನೆ. ಶಲಾಕಾಗ್ರಕ್ಕೆ ತಾಗಿ ಇರುವಂತಹ ರಚನೆ ಇಲ್ಲಿ ಕಾಣಿಸ್ತಾ ಇದೆಯಾ? ಬೇರೆ ಈ ಪೈಪ್ ತರ ಇರುವಂತಹ ರಚನೆಯನ್ನ ಶಲಾಕ ನಳಿಕೆ ಅಂತ ಕರೀತಾರೆ. ಹಾಗೆ ಅದರ ತುದಿಯಲ್ಲಿ ಶಲಾಕಾಗ್ರಕ್ಕೆ ತಾಗಿ ಶಲಾಕ ನಳಿಕೆ ಇರುತ್ತೆ. ಹಾಗೆ ಆ ಶಲಾಕ ನಳಿಕೆಯ ತುದಿಯಲ್ಲಿ
ಇಲ್ಲಿ ಅಂಡಾಶಯ ಇರತ್ತೆ. ಒಂದು ತರ ಮೊಟ್ಟೆ ರೀತಿಯ ರಚನೆಯನ್ನ ನಾವು ನೋಡಬಹುದು ಅಲ್ವಾ. ಸೊ ಇದು ಅದನ್ನ ನಾವೇನಂತ ಕರಿತೀವಿ, ಅಂಡಾಶಯ ಅಂತ ಕರಿತೀವಿ. ಸೊ ಈ ಮೂರನ್ನು ಸೇರಿಸಿ ಶಲಾಕೆ ಅಂತ ಹೇಳ್ತಾರೆ. ಹಾಗೂ ಈ ಮೂರು ಸೇರಿ ಉಂಟಾಗುವಂತಹ ಏನು ಭಾಗ ಇದೆಯಲ್ಲ ಅದನ್ನ ಶಲಾಕೆ ಅಂತ ಕರೀತಾರೆ. ಇದನ್ನೇ ನಾವು ದಾಸವಾಳ ಹೂವಿನಲ್ಲಿರುವಂತಹ ಹೆಣ್ಣು ಲಿಂಗಾಣು ಇಲ್ಲಿ ಈ ಶಲಾಕೆಯಲ್ಲೇ ಇರತ್ತೆ. ಸೊ ಇದನ್ನ ಹೆಣ್ಣು ಲಿಂಗಾಣು ಅಂತ ಕರೀತಾರೆ. ಓಕೆ, ಸೊ ದಾಸವಾಳ ಹೂವಿನಲ್ಲೂ ಹೆಣ್ಣು ಲಿಂಗಾಣು ಇದೆ ಅನ್ನೋದು ನಮಗ್ ಗೊತ್ತಾಗ್ತಾ ಇದೆ. ಹಾಗೆ ಆ ಹೆಣ್ಣು ಲಿಂಗಾಣು ಯಾವುದು? ಶಲಾಕಾಗ್ರ, ಶಲಾಕನಳಿಕೆ ಮತ್ತು ಅಂಡಾಶಯಗಳಿಂದಾಗಿರುವಂತಹ ಭಾಗವನ್ನ ಶಲಾಕೆ ಅಂತ ಕರಿತೀವಿ. ಈ ಶಲಾಕೆಯಲ್ಲೇನೆ ಹೆಣ್ಣು ಲಿಂಗಾಣುಗಳಿರೋದು. ಎಲ್ಲಿರತ್ತೆ ಅನ್ನೋದನ್ನು ನಾವು ಅಭ್ಯಾಸವನ್ನ ಮಾಡೋಣ. ಹಾಗೆ ಗಂಡು ಲಿಂಗಾಣು ಯಾವುದು ಹಾಗಿದ್ರೆ? ಹೆಣ್ಣು ಲಿಂಗಾಣುಗಳು ಶಲಾಕೆಯಲ್ಲಿರತ್ತೆ ಅನ್ನೋದು ಗೊತ್ತಾಯ್ತು, ಹೌದಾ? ಸೊ ಇಲ್ಲಿ ಈ ಕಡೆಗೆ ಬಂದಾಗ ಪರಾಗಕೋಶ ಅಂತ ಇದೆ. ಅಂದ್ರೆ ಬೇರೆ ಈ ನಳಿಕೆ ರೀತಿಯ ರಚನೆ ಇದೆ ಅಲ್ವಾ, ಅದರ ತುದಿಯಲ್ಲಿ ನೀವು ದಾಸವಾಳ ಹೂವನ್ನ ಕಲ್ಪನೆ ಮಾಡ್ಕೊಂಡ್ರೆ ಅದರ ತುದಿಯಲ್ಲಿ ನೀವು ಮುಟ್ಟಿದಾಗ ಒಂಥರ ಕೈಗೆ ಬಣ್ಣ ಮೆತ್ಕೊಳ್ಳುತ್ತೆ. ಒಂದು ನಳಿಕೆ ರೀತಿಯ ರಚನೆ ಬಂದು ಅದರ ತುದಿಯಲ್ಲಿ ಸ್ವಲ್ಪ ಸಣ್ಣ ಪೌಡರ್ ತರ ಇರುತ್ತೆ. ಅಲ್ವಾ, ಆ ಭಾಗವನ್ನ ನಾವು ಪರಾಗಕೋಶ ಅಂತ ಕರಿತೀವಿ. ಅದರ ತುದಿಯಲ್ಲಿ ಅಂದ್ರೆ ಅದಕ್ಕೆ ತಾಗಿಕೊಂಡಿರುವಂತಹದ್ದು ತಂತುಗಳಾಗಿರುತ್ತೆ, ಪರಾಗ ತಂತುಗಳು. ನಂತರ ಪುಷ್ಪದಳ, ಪುಷ್ಪ ಪತ್ರ. ಅಂದ್ರೆ ಆ ದಾಸವಾಳ ಹೂವಿನಲ್ಲಿ ಎಲೆ ತರ ರಚನೆಯನ್ನ ಪುಷ್ಪ ಪತ್ರ ಅಂತ ನೋಡಿದ್ರೆ, ಇನ್ನು ಆ ಎಲೆಗಳನ್ನ ದಾಸವಾಳ ಹೂವಿನ ಎಸಳುಗಳನ್ನ ನಾವು ಪುಷ್ಪದಳ ಅಂತ ಕರಿತೀವಿ. ಆದ್ರೆ ನಮಗಿಲ್ಲಿ ನಾವು ಗಮನಿಸಬೇಕಾಗಿರುವಂತಹ ಅಂಶ, ಭಾಗಗಳು ಯಾವುದು ಅಂತ ಅಂದ್ರೆ ಶಲಾಕಾಗ್ರ, ಶಲಾಕನಳಿಕೆ ಮತ್ತು ಅಂಡಾಶಯ. ಇದರಲ್ಲಿ ಹೆಣ್ಣು ಲಿಂಗಾಣುಗಳಿರತ್ತೆ. ಪರಾಗಕೋಶ ಮತ್ತೆ ತಂತುಗಳನ್ನ ಸೇರಿದಂತಹ ಭಾಗವನ್ನ ಕೇಸರ ಅಂತ ಕರಿತೀವಿ. ಈ ಕೇಸರದಲ್ಲಿ ಗಂಡು ಲಿಂಗಾಣುಗಳಿರತ್ತೆ. ಸೊ ಒಂದು ಹೂವಿನಲ್ಲೇನೆ ನಾವು ಹೆಣ್ಣು ಲಿಂಗಾಣು ಮತ್ತೆ ಗಂಡು ಲಿಂಗಾಣುವನ್ನ ನೋಡಬಹುದು, ಹೌದಾ? ಸೊ ಇವುಗಳ ಸಮ್ಮಿಲನದಿಂದಾಗಿ ನಮಗೆ ಹೊಸದೊಂದು ಸಸ್ಯದ ಸೃಷ್ಟಿ ಆಗ್ತಾ ಇರತ್ತೆ. ಹಾಗಾಗಿ ಈ ದಾಸವಾಳ ಹೂವಿನಲ್ಲಿ ನಡೆಯುವಂತಹ ದಾಸವಾಳ ಹೂವಿನಲ್ಲಿ ನಡೆಯುವಂತಹ ಸಂತಾನೋತ್ಪತ್ತಿಯು ಕೂಡ ಲೈಂಗಿಕ ಸಂತಾನೋತ್ಪತ್ತಿ ಆಗಿರುತ್ತೆ. ಹಾಗಿದ್ರೆ ಇದರಲ್ಲಿ ಹೇಗೆ ಸಂತಾನೋತ್ಪತ್ತಿ ನಡೆಯುತ್ತೆ, ಹೆಣ್ಣು ಲಿಂಗಾಣು ಮತ್ತೆ ಗಂಡು ಲಿಂಗಾಣುಗಳು ಹೇಗೆ ಸಮ್ಮಿಲನ ಹೊಂದುತ್ತೆ ಅನ್ನೋದನ್ನ ನೋಡೋದಿದ್ರೆ, ಇದು ಒಂದು ಅಂಡಾಶಯದ ಅದನ್ನ ಫೋಕಸ್ ಮಾಡಿರುವಂತಹ ಒಂದು ಚಿತ್ರ. ಇಲ್ಲಿತ್ತಲ್ವಾ ಈ ಅಂಡಾಶಯ. ಈ ಅಂಡಾಶಯದ ಅಥವಾ ಈ ಒಂದು ಭಾಗವನ್ನ ಜಾಸ್ತಿ ಫೋಕಸ್ ಮಾಡಿರುವಂತಹ ಚಿತ್ರ. ಅದರಲ್ಲಿ ಶಲಾಕಾಗ್ರ ಅನ್ನೋದನ್ನ ನೋಡಿದ್ವಿ, ಹೌದಾ? ಶಲಾಕಾಗ್ರ, ಶಲಾಕನಳಿಕೆ ಮತ್ತು ಅಂಡಾಶಯ. ಈ ಅಂಡಾಶಯದ ಒಳಗಡೆಗೆ ಏನಿರುತ್ತೆ, ಹೆಣ್ಣು ಲಿಂಗಾಣುಗಳು ಇರುತ್ತೆ. ಹಾಗಾಗಿನೇ ಶಲಾಕೆಯ ಒಳಗಡೆ ಹೆಣ್ಣು ಲಿಂಗಾಣು ಇರುತ್ತೆ ಅನ್ನೋದನ್ನ ನಾವು ನೋಡುದು. ಸೊ ಈ ಶಲಾಕಾಗ್ರ ಮತ್ತೆ ಶಲಾಕನಳಿಕೆಯ ತುದಿಯಲ್ಲಿರುವಂತಹ ಅಂಡಾಶಯದಲ್ಲಿ ಹೆಣ್ಣು ಲಿಂಗಾಣುಗಳಿರತ್ತೆ. ಹಾಗೆ ಇಲ್ಲಿ ಗಂಡು ಲಿಂಗಾಣುಗಳಿರತ್ತೆ. ಪರಾಗಕೋಶದಲ್ಲಿ ಗಂಡು ಲಿಂಗಾಣುಗಳಿರತ್ತೆ. ಆ ಗಂಡು ಲಿಂಗಾಣುಗಳನ್ನ ಪರಾಗ ರೇಣುಗಳು ಅಂತ ಕರೆದ್ರೆ, ಆ ಲಿಂಗಾಣುಗಳು ಏನಾಗತ್ತೆ, ಈ ಶಲಾಕಾಗ್ರದ ಮೂಲಕ ಹೀಗೆ ಪರಾಗ ನಳಿಕೆಯ ಮೂಲಕ ಹೀಗೆ ಬಂದು ಅಂಡಾಶಯದಲ್ಲಿರುವ ಅಂಡಾಣುಗಳು ಅಥವಾ ಹೆಣ್ಣು ಲಿಂಗಾಣುಗಳನ್ನ ಅದು ಹೆಣ್ಣು ಲಿಂಗಾಣುಗಳ ಜೊತೆಗೆ ಸಂಯೋಜನೆಯನ್ನ ಹೊಂದುತ್ತೆ. ಸಂಯೋಜನೆ ಹೊಂದಿದಾಗ ಅಲ್ಲೇನಾಗತ್ತೆ, ಗಂಡು ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣು ಸಂಯೋಜನೆ ಹೊಂದಿದಾಗ ಅಲ್ಲಿ ಬೀಜ ಉಂಟಾಗತ್ತೆ. ಆ ಬೀಜ ಉಂಟಾದಾಗ
ಆ ಬೀಜದ ಮೂಲಕ ನಮಗೆ ಹೊಸ ಸಸ್ಯದ ಸೃಷ್ಟಿ ಉಂಟಾಗುವುದು. ಹಾಗಾಗಿ ಈ ರೀತಿಯಾಗಿ ದಾಸವಾಳ ಹೂವಿನಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ ನಡೆಯುತ್ತೆ ಅನ್ನೋದನ್ನ ನಾವು ಗಮನಿಸಬಹುದು. ಸೊ ನಾವು ಇವತ್ತಿನ ಕ್ಲಾಸ್ ಅಲ್ಲಿ ಅಲೈಂಗಿಕ ಸಂತಾನೋತ್ಪತ್ತಿಯ ಕೆಲವೊಂದಿಷ್ಟು ವಿಧಗಳನ್ನ ನೋಡಿದ್ವಿ. ಹಾಗೆ ಲೈಂಗಿಕ ಸಂತಾನೋತ್ಪತ್ತಿಯ ಒಂದು ಉದಾಹರಣೆ ದಾಸವಾಳ ಹೂವಿನಲ್ಲಿ ಹೇಗೆ ನಡೆಯುತ್ತೆ ಅನ್ನೋದನ್ನ ಮಾಡ್ಕೊಂಡಿದ್ದೀವಿ. ನಾಳೆ ಕ್ಲಾಸ್ ಅಲ್ಲಿ ಇದನ್ನ ಡೀಪ್ ಆಗಿ ಹೋಗ್ತಾ ನಾವು ಮನುಷ್ಯರಲ್ಲಿ ಹೇಗೆ ಸಂತಾನೋತ್ಪತ್ತಿ ಆಗತ್ತೆ ಅನ್ನೋದನ್ನು ನೋಡೋಣ. ಸಿದ್ರೆ ಕೇಳ್ಕೊಳ್ಬಹುದು. ಓಕೆ, ನಾಳೆ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್.